ನಮ್ಮ ನಾಯಕ ಯಡಿಯೂರಪ್ಪ ಅಂತಾರೆ, ಬಟ್ ವಿಜಯೇಂದ್ರನಪ್ಪ ಕಡೆ ಯಡಿಯೂರಪ್ಪನವ್ರಿಗಿದ್ದಂತ ವರ್ಚಸ್ಸು ಅದು ವಿಜಯೇಂದ್ರಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಬಿಜೆಪಿ ಹೈಕಮಾಂಡ್ ಎಷ್ಟಾಗತ್ತಷ್ಟು ನೀವು ಗುದ್ದಾಡಿ ನೀವೇ ಯಾರೋ ಒಬ್ರು ಸೋಲ್ರಿ ಉಳಿದವ್ರನ್ನ ಅನೌನ್ಸ್ ಮಾಡ್ಕೊತೀವಿ ಅಂದಂಗಿದೆ. ನೀವೇ ಗುದ್ದಾಡ್ತಾ ಇರಿ ಅಂತ ಬಿಟ್ಟಂಗೈತೆ. ಯಾಕೆ ಅಂತಂದ್ರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು RSS ಸಂಘ ಪರಿವಾರ ಸೇರಿದಂಗೆ ಎಲ್ಲರೂ ಕೂಡ ಅವ್ರವರೇ ಎಡಿ ಶಾಪ್ ಆಗ್ತವ್ರು, ಇದಾ ನಮ್ಮ ಪಾರ್ಟಿ, ಇದಾ ನಮ್ಮ ಕತೆ ಅಂತ ಅನ್ಕೊಂಡು ಹೋಗ್ತಿದ್ದಾರೆ. ಬಟ್ ಗುದ್ದಾಡಿ ಸೋತೊಂದು ಸತ್ತ ಗೆದ್ದೊಂದು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಥರ ಇದೆ ಇದು ಸನ್ನಿವೇಶ. ಯಾಕೆಂದರೆ ಸಾಮರ್ಥ್ಯ ತೋರಿ, ನೀವು ಕಿತಾಡಿ ಅಂತ ಬಿಟ್ಟವ್ರೆ, ಇನ್ನೂ ಟೈಮ್ ಇದೆಯಲ್ಲ, ಎಲೆಕ್ಷನ್ಗಳು ಯಾವುದೂ ಇಲ್ಲ, ಎಲೆಕ್ಷನ್ ಸದ್ಯಕ್ಕಂತೂ ಯಾವುದೂ ಇಲ್ಲ, ಗುದ್ದಾಡಿ ನೀವು ಅಂತ ಬಿಟ್ಟವ್ರೆ. ಇವ್ರು ಎಷ್ಟಾಗತ್ತಷ್ಟು ಬಡ್ದಾಡ್ತಾವ್ರೆ. ಆದರೆ ಒಂದೇನು ಅಂತಂದರೆ ಯತ್ನಾಳ್ಗೆ ನೋಟಿಸ್ ಕೊಟ್ಟ ಮೇಲೆ ಏನೋ ಆಗ್ಬಿಡ್ತು ಅನ್ನೋದೇನೋ ಇತ್ತಲ್ಲ, ವಿಜಯೇಂದ್ರ ಪಾಳ್ಯದಲ್ಲಿ ಸಂಭ್ರಮ, ಇಲ್ಲಿ ಸೂತ್ ಅವೇನಿಲ್ಲ. ಕುಮಾರ್ ಬಂಗಾರಪ್ಪ ಪ್ರೆಸ್ ಮೀಟ್ ಮಾಡಿ ನಾವು ರೆಡಿ, ಬಿಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾವ್ರೆ. ಬಟ್ ದಿನದಿಂದ ದಿನಕ್ಕೆ ಯಡಿಯೂರಪ್ಪ ವಿರುದ್ಧವಾದಂಥ ಒಂದು ಮಾತುಗಳು ಸೌಂಡು ಜಾಸ್ತಿ ಆಗ್ತದೆ, ಕಡಿಮೆ ಆಗಿಲ್ಲ. ತಟಸ್ಥ ಹೆಸರಿಗಷ್ಟೇ ತಟಸ್ಥ, ಈ ರೆಬೆಲ್ ಟೀಮ್ನ ಶಕ್ತಿಯೇ ತಟಸ್ಥ ಬಣ. ನೋಟಿಸ್ ಕೊಟ್ಟ ಮೇಲೆ ಒಂದು ವಾರದಷ್ಟು ಸ್ವಲ್ಪ ಅಷ್ಟೇ ಸೈಲೆಂಟ್ ಆಗಿದ್ರು ಅಷ್ಟೇ. ಅದಾದ ನಂತರ ಮತ್ತೆ ಅವ್ರದೆಲ್ಲ ಆಕ್ಟಿವಿಟಿ ನೋಡಿ, ಅದೆಲ್ಲ ಆದ್ಮೇಲೆ ಈಗ ಮೊನ್ನೆ ಅದು ಬೆಂಗಳೂರು ಶಾಸಕರ ಸಭೆಗೆ ಒಂದಷ್ಟು ಜನ ಗೈರಾದ್ರು. ಅಶೋಕ್ ಮತ್ತೆ ಇದು ಅಶೋಕ್ ಅವರು ಇದು ಮಾಡಲಿಲ್ಲ. ಮತ್ತು ನಂತರ ಸಮನ್ವಯ ಸಮಿತಿ ಬಂದಾಗ ಈ ಬೆಂಗಳೂರು ಬಗ್ಗೆ ವಿಶೇಷವಾಗಿ ಮಾತಾಡಬೇಕು. ಬೆಂಗಳೂರು ಶಾಸಕರದ ಅವ್ರದ್ದೊಂದು ಇಡೀ ಕರ್ನಾಟಕದ ಬೇರೆ ಆದರೆ ಇವ್ರದೊಂದು ಬೇರೆ. ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ, ಇಷ್ಟು ಜನ ಏನು ಬಿಜೆಪಿ ಶಾಸಕರಿದ್ದಾರೆ, ಅವರೆಲ್ಲರದು ಸ್ಟ್ಯಾಂಡ್ ಏನು, ಯಾರು ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿ? ಬೆಂಗಳೂರು ಸೌತ್ MLA ಕೃಷ್ಣ ಅಶೋಕ್ ಪರವಾಗಿ ಎಷ್ಟು ಜನ ಇದ್ದಾರೆ? ಅಶೋಕ್ ಪರ ವಿರುದ್ಧ ಅಂದಾಗೆಲ್ಲ ಒಂದು ಸ್ವಲ್ಪ ಬೇರೆ ಥರ ಇದೆ. ಬೆಂಗಳೂರು ಸೌತ್ MLA ಕೃಷ್ಣಪ್ಪ ಇದುವರೆಗೂ ಅಶೋಕ್ ಪರವಾಗಿದ್ರು, ಬಟ್ ಅವ್ರು ಎಗನೆಸ್ಟ್ ಇದ್ದಾರೆ. ಈಗ ವಿಶ್ವನಾಥ್ ಅಶೋಕ್ ಎಗನೆಸ್ಟ್ ಇದ್ರು, ವಿಜೇಂದ್ರ ವಿರುದ್ಧವಾಗೂ ಇದ್ದಾರೆ. ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. CK ರಾಮಮೂರ್ತಿ ಇವರು ಪರವಾಗಿದ್ದಾರೆ, ವಿಜೇಂದ್ರ ಪರವಾಗಿದ್ದಾರೆ. ಮುನಿರತ್ನ ಅವರೊಂದು ರೀತಿ ತಟಸ್ಥವಾಗಿ ಮೇಂಟೈನ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದಾರೆ. ಇನ್ನು ದಾಸರಳ್ಳಿ ಮುನ್ರಾಜು ಒಂದು ಸ್ವಲ್ಪ ಫೇವರ್ ಆಗಿದ್ದಂಗಿದ್ದಾರೆ. ಸೊ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಅಶೋಕ ವರ್ಸಸ್ ವಿಜಯೇಂದ್ರ ಬೆಂಗಳೂರಲ್ಲಿ. ಅಶ್ವಥ್ ನಾರಾಯಣ್ ವಿರುದ್ಧವಾಗಿದ್ದಾರೆ ವಿಜೇಂದ್ರಗೆ. ಮಲ್ಲೇಶ್ವರಂ ಅಶ್ವಥ್ ನಾರಾಯಣ್ ವಿರುದ್ಧವಾಗಿದ್ದಾರೆ. ಸೋಮಣ್ಣ ಬೆಂಗಳೂರು ಲೀಡರ್, ತುಮಕೂರು MP ಇರಬಹುದು. ಸೋಮಣ್ಣ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಅವರು ಓಪನ್ ಆಗಿ ವಿರುದ್ಧವಾಗಿದ್ದಾರೆ. ತೇಜಸ್ವಿ ಪಾಟೀಲ್ ಏನಲ್ಲಿದ್ದಾರೆ. PC ಮೋಹನ್ ಫೇವರ್ ಟು ವಿಜೇಂದ್ರ ಅಂಡ್ ಶೋಭಾ ಕರಂದ್ಲಾಜೆ ವಿರುದ್ಧ ಗುಂಪಲ್ಲೇ. ಡಾಕ್ಟರ್ ಮಂಜುನಾಥ್ ಕಮಲಾ ಅಷ್ಟೇ. ನಾನು ಅವ್ರ ಪರ, ಇವ್ರ ವಿರುದ್ಧ ಅವ್ರ ಬಾಯೇ ಬಿಡಲ್ಲ, ಮಾತಾಡೋದಿಲ್ಲ. ಅವರು ಟೆಕ್ನಿಕಲಿ ಬಿಜೆಪಿ ಅಷ್ಟೇ, ಬಿಜೆಪಿ ಟೆಕ್ನಿಕಲಿ ಇದ್ದಾರೆ. ನಿಜವಾಗ್ಲೂ ಕೂಡ ಬಿಜೆಪಿ ಒಳಗಡೆ ಉಳಿದೋರ್ ತರ ಆ ಥರ ಆಕ್ಟಿವ್ ಆಗಿ ಅವರು ಕಾಣಿಸೋದಿಲ್ಲ. ಅಲ್ಲ, ಬೆಂಗಳೂರು ಮಟ್ಟಿಗೆ ಬಂದರೆ ಅಶೋಕ್ ವರ್ಸಸ್ ವಿಜೇಂದ್ರ ಅಂತ ಬಂದರೆ ಯಾರು ಕೈ ಮೇಲಾಗ್ಬೋದು? ಅಶೋಕ್ ವರ್ಸಸ್ ವಿಜೇಂದ್ರ ಅಂತ ಬಂದರೆ, ಯಾಕಂದ್ರೆ ಅದು ಒಂದು ಚರ್ಚೆ ನಡೀತಾ ಇದೆ ಈಗ ಪ್ಯಾರಲಲ್ ಆಗಿ. ವಿಜೇಂದ್ರ ವರ್ಸಸ್ ಯತ್ನಾಳ್ ಒಂದು ನಡೀತಾ ಇದೆ. ಈಗ ಬೆಂಗಳೂರು ನಂಬರ್ 1 ಯಾರು? ಅಶೋಕ್ ಇದ್ರು. ಈಗ ಅಶ್ವಥ್ ನಾರಾಯಣ್ ಸರಿಸಾಟಿ. ಬೆಂಗಳೂರಲ್ಲಿ ಅಶ್ವಥ್ ನಾರಾಯಣ್ ಕೂಡ ವಿಜೇಂದ್ರ ವಿರುದ್ಧ, ಅಶೋಕ್ ಕೂಡ ವಿಜೇಂದ್ರ ವಿರುದ್ಧ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಚಲಾವಣೆ ಇಲ್ಲದ ನಾಣ್ಯ ಅಂತ ರಾಜಕೀಯದಲ್ಲಿ ಪ್ರಸ್ತುತವಾಗಿ ಕರಿಬಹುದು. ಯಾಕಂದ್ರೆ ಅವ್ರ ಮಗ ಕಟ್ಟಾ ಜಗದೀಶ್ ಈಗ ಸೋತಿದ್ದಾರೆ ಹೆಬ್ಬಾಳ. ಬಟ್ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇಲ್ಲ, ಚಲಾವಣೆ ಇಲ್ಲ ರಾಜಕಾರಣದಲ್ಲಿ. ಅವರು ವಿಜೇಂದ್ರ ಪರವಾಗಿ, ಯಡಿಯೂರಪ್ಪ ಪರವಾಗಿದ್ದಾರೆ. ಇನ್ನು CK ರಾಮಮೂರ್ತಿ ಟಿಕೆಟ್ ಕೊಡಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿದ್ದಾರೆ ಅನ್ನೋದು ಬಿಟ್ಟರೆ, ನೀವು ಯಾರ ಪರವಾಗಿ ಗುರ್ತಿಸ್ಕೊತೀರಾ ಅಂತಂದ್ರೆ ಬಹುತೇಕ ಅಶ್ವಥ್ ನಾರಾಯಣ್ ಅಶೋಕ್ ಪರವಾಗಿ ಹೋಗ್ತಾರೆ. ಅಶೋಕ್ ಪರವಾಗಿ ಹೋಗ್ಲಿಲ್ಲ ಅಂತಂದ್ರೆ ತಟಸ್ಥವಾಗಿ ಉಳ್ಕೊಬಿಡ್ತಾರೆ. ಎತ್ತಿ ವಿಜೇಂದ್ರ ಪರವಾಗಿ ಕೈ ಅಂತ. ಅಶೋಕ್ ಪರವಾಗಿ ಸ್ಟ್ರಾಂಗ್ ಆಗಿ ನಿಲ್ಲುವಂಥವ್ರು ಯಾರು? ಅಶೋಕ್ ಪರವಾಗಿ ದಾಸರಳ್ಳಿ ಮುನ್ರಾಜ್ ಅವ್ರು ನಿಲ್ಬೋದು. ಅದು ಬಿಟ್ಟರೆ ಇನ್ನೊಂದಷ್ಟು ಜನ ನಿಲ್ತಾರೆ ಅಂತೇನಿಲ್ಲ. ಯಾಕೆಂದ್ರೆ ಅವ್ರೇನೋ ಯಾರನ್ನೋ ಗೆಲ್ಸ್ಕೊಂಡಿದೀನಿ ಅಂತೇನಿಲ್ವಲ್ಲ. ಅಶೋಕ್ ಲೀಡರ್ ಆಗಲಿಲ್ಲ. ಅಶೋಕ್ ಬರೀ MLA ಆದ್ರು. ಅಶೋಕ್ ಬರೀ DCM ಆದ್ರು. ಅಶೋಕ್ ಬರೀ ಮಂತ್ರಿ ಆದ್ರು. ಅಶೋಕ್ ಲೀಡರ್ ಆಗಲಿಲ್ಲ. ಒಟ್ಟು ಬಿಜೆಪಿಯ ಬಂಡಾಯ, ಬಿಜೆಪಿಯ ಬಿಕ್ಕಟ್ಟಿನ ಸಂದರ್ಭದೊಳಗಡೆ ಬೆಂಗಳೂರಿನ ಈ ರಾಜಕಾರಣ ಇದೆಯಲ್ಲ, ಇದು ಒಂದು ಪಾರ್ಟ್ ಮಾತ್ರ. ಇದನ್ನ ಬಿಟ್ಟು ಕರ್ನಾಟಕದಾದ್ಯಂತ ಪಾರ್ಟಿ ಲೈನಲ್ಲೇ ಇರಬೇಕು. ಬೆಂಗಳೂರಿನ ಬಿಜೆಪಿ ನಾಯಕರು ಸಿಂಬಲ್ ಜೊತೆ ಇದ್ರೆ ಮಾತ್ರ ಬಚಾವ್. ಅವರು ವ್ಯಕ್ತಿಗತೆಗೆ ಹೋದ್ರೆ ಅವ್ರ ಕತೆ ಮುಗಿತು. ಇಲ್ಲಿ ಪಾರ್ಟಿ ಸಿಂಬಲ್ ನಾವ್ ಪಕ್ಕ ಯಡಿಯೂರಪ್ಪ ಅಂತಂದ್ರೆ ಆಗಲ್ಲ ಇಲ್ಲಿ. ಫಾರ್ ದಟ್ ಮ್ಯಾಟರ್ ನಾಟ್ ಜಸ್ಟ್ ಬೆಂಗಳೂರು, ಉಳಿದ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಒಳಗಡೆ ಇರೋರಿಗೆ ಬಹಳಷ್ಟು ಜನ ಸಿಂಬಲ್ ಜೊತೆಗಿದ್ರೇ ಲಾಭ ಅವ್ರಿಗೆ. ಯಡಿಯೂರಪ್ಪ ಜೊತೆಗಿದ್ದಂತಹ ಹೊಳಲ್ಕೆರೆ ಚಂದ್ರಪ್ಪ ಈಗ ಯಡಿಯೂರಪ್ಪ ಜೊತೆಗಿಲ್ಲ. ಇಲ್ಲ, ಅವ್ರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಲೋಕಸಭೆ ಎಲೆಕ್ಷನ್ ಒಳಗಡೆ, ಅವರು ಆ ಕಾರಣಕ್ಕೋಸ್ಕರ ವಿರುದ್ಧ ಆದ್ರು. ಇಲ್ಲ, ಇನ್ನು ಈಗ ಶಿವಮೊಗ್ಗ, ದುರ್ಗ, ದಾವಣಗೆರೆ ಸಂಬಂಧಪಟ್ಟಂಗೆ ಒಂದು ಸಭೆ ಅನ್ನೋ ಲೆಕ್ಕಾಚಾರ ಬೇರೆ ನಡೀತಾ ಇತ್ತಲ್ವಾ. ಲಿಂಗಾಯತರು ಒಂದಷ್ಟು ಜನ ನಾಯಕರು ಸಭೆ ಮಾಡಿ ವಿರುದ್ಧವಾಗಿ ಮಾತಾಡಿದ್ರು. ವಿಜೇಂದ್ರ ವಿರುದ್ಧವಾಗಿ ಸಭೆ ಮಾಡಿದ್ರು. ಯತ್ನಾಳ್ ಟೀಮ್ ಸಭೆ ಮಾಡಿದಾಗ ಓಕೆ, ದೊಡ್ಡ ಮಟ್ಟಿಗಿನ ಲಿಂಗಾಯತ. ಯಾಕಂದ್ರೆ ನಿಮಗೆ ಪಂಚಮಸಾಲಿಗಳು ಪ್ರಭಾವಿಗಳು.
ಯಾರಿದ್ದಾರೆ ಪಂಚಮಸಾಲಿಗಳು ವಿಜೇಂದ್ರ ಜೊತೆ? ಪಂಚಮಸಾಲಿಗಳು ವಿಜೇಂದ್ರ ಜೊತೆಗೆ ಇಲ್ಲ, ಯಾರು ಯಾರು ಬಹಳ ಇಲ್ಲ. ಇಲ್ಲ, ಯಾರು ಇಲ್ಲ. ವಿಜೇಂದ್ರ ರೆಪ್ರೆಸೆಂಟ್ ಮಾಡೋ ಲಿಂಗಾಯತ ಸಮುದಾಯದ ಏನು ಕ್ಯಾಸ್ಟ್ ಬರುತ್ತೆ, ಅದು ದೊಡ್ಡ ಸಮುದಾಯ ಇವಾಗ ಏನು ಉಳ್ಕೊಂಡಿಲ್ಲ. ಶೆಟ್ರು ಸೈಲೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಸೈಲೆಂಟ್, ಫುಲ್ ಸೈಲೆಂಟ್ ಇದ್ದಾರೆ. ಭಗವಂತ ಕುಬ್ಬ ಮತ್ತೊಬ್ಬ ಲಿಂಗಾಯತ MP ಆಗಿದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ವಿಜೇಂದ್ರ ವಿರುದ್ಧವಾಗಿದ್ದಾರೆ. ಇರೋ ನಾವು ಲೆಕ್ಕ ಹಾಕೊಂಡ್ರೆ ಪ್ರಭಾಕರ್ ಕೋರೆ ಬಿಜೆಪಿಲಿ ಇನ್ಆಕ್ಟಿವ್ ಆಗಿದ್ದಾರೆ. ರೇಣುಕಾಚಾರ್ಯನ ಯಾರು ಲೀಡರ್ ಅಂತ ಒಪ್ಪಲ್ಲ. ಅಲ್ಲ, ರೇಣುಕಾಚಾರ್ಯ ಅದು ಬಹಳ ಮೊದ್ಲಿಂದನೂ ಇದ್ದವರು, ಬಹಳ ಕೌಂಟ್ ಏನಾಗಲ್ಲ ಅವ್ರ ಜೊತೆಗೆ. ಕೌಂಟ್ ಏನಲ್ಲ ಅವ್ರ ಜೊತೆಗೆ ಯಾವಾಗಲೂ. ಶೈಲೇಂದ್ರ ಬೆಲ್ದಾಳೆ ಬೀದರ್ನ ಸೌತ್ MLA, ಬಟ್ ಅವ್ರು ಜಾಸ್ತಿ ಮಾತಾಡಲ್ಲ. ಬರೀ ಅವ್ರ ಜೊತೆ ಅವ್ರು ಕಾಣಿಸ್ಕೋಬಹುದು, ಫೋಟೋ ಬಿಟ್ಟರೆ ಮಾತಾಡಲ್ಲ. ಬಿಜೆಪಿಯ MLA ಪೈಕಿ 65-64 ಜನ ಏನು MLA MLA ಅದರೊಳಗಡೆ ತಟಸ್ಥ ಬಣನೇ ಬಹಳ ದೊಡ್ಡ ಸಂಖ್ಯೆ ಒಳಗೆ ಇದ್ದಂಗೆ ಕಾಣ್ತದೆ. ತಟಸ್ಥ ಬಣ ದೊಡ್ಡ ಸಂಖ್ಯೆಯಲ್ಲಿದೆ. ಯತ್ನಾಳ್ ಮತ್ತು ವಿಜೇಂದ್ರ ಅವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು? ತಟಸ್ಥ ಬಣದಲ್ಲಿ ಯಡಿಯೂರಪ್ಪನವ್ರು ಒಪ್ತಾರೆ, ವಿಜಯನ ಒಪ್ಪಕ್ಕೆ ರೆಡಿ ಇಲ್ಲ. ಅಲ್ಲ, ಈ ಎಲ್ಲರೂ ಕೂಡ ಅಷ್ಟೇ, ನಾಟ್ ಜಸ್ಟ್ ತಟಸ್ಥ ಬಣ. ಯಡಿಯೂರಪ್ಪನವ್ರು ಒಪ್ತಾರೆ, ವಿಜಯನ್ ಒಪ್ಪಲ್ಲ. ಈಗ ಬಿಜೆಪಿ ನಡೀತಾ ಇರೋದು ವಿಜೇಂದ್ರ ವಿರುದ್ಧದ ಟೀಮ್, ನಾಟ್ ಯಡಿಯೂರಪ್ಪ ವಿರುದ್ಧ ಟೀಮ್ ಅಲ್ಲ. ಹೌದೌದೌದು, ಅಲ್ಲ ಅದು ಸಹಜ, ಅದು ಬಹಳ ಅತ್ಯಂತ ಸಹಜವಾದಂತ ಒಂದು ಇದು. ಯಾರಿಗೆ ನೀವು ಯಡಿಯೂರಪ್ಪನ ಒಪ್ಪದೇ ಇದ್ರೂ ಕೂಡ ಯಾವುದು ಬೇಡ, ಅದನ್ನ ಹೇಳಲಿಕ್ಕೆ ಬರಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಜೇಂದ್ರ ಪರವಾಗಿ ಯಾರಿದ್ದಾರೆ ಸರ್? BY ರಾಘವೇಂದ್ರ ಮಗ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಅಲ್ವಾ? ಅರ್ಥಾಳ್ ಹಾಲಪ್ಪ. ಇನ್ನು ಕುಮಾರ್ ಬಂಗಾರಪ್ಪ ವಿರುದ್ಧ ತೀರ್ಥಹಳ್ಳಿ MLA ಅರಗ ಜ್ಞಾನೇಂದ್ರ ಸೈಲೆಂಟು, ಚಿನ್ನಿ ಅವರು ಸೈಲೆಂಟು. ಶಿವಮೊಗ್ಗ ಚನ್ನಬಸಮ್ಮ ಸೈಲೆಂಟು. ಯಾರಿದ್ದಾರೆ ಶಿವಮೊಗ್ಗದಲ್ಲೇ ಓಪನ್ ಆಗಿ ಗುರುತಿಸ್ಕೊಳ್ಳಿಕ್ಕೆ ಬಹಳ ಜನ ಇಷ್ಟಪಡ್ತಾ ಇಲ್ಲ. ಅಂದ್ರೆ ಅವ್ರು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ತಟಸ್ಥ ಬಂದೋಗಿದ್ದಾರೆ, ಪಾರ್ಟಿ ಇದ್ದಾರೆ. ಯತ್ನಾಳ್ ಪರವಾಗಿ ದಾವಣಗೆರೆ ಸರ್, ಯತ್ನಾಳ್ ಪರವಾಗಿ ಓಪನ್ ಆಗಿ ಗುರುತಿಸಿಕೊಂಡಂತ ಶಾಸಕರು ಮತ್ತು ವಿಜೇಂದ್ರ ಪರವಾಗಿ, ಯತ್ನಾಳ್ ಪರವಾಗಿ ಶಿವಮೊಗ್ಗದಲ್ಲಿ ಓಪನ್ ಆಗಿ ಕುಮಾರ್ ಬಂಗಾರಪ್ಪ ಗುರುತಿಸ್ಕೊಂಡವ್ರೆ. ಯತ್ನಾಳ್ ಪರವಾಗಿ ದಾವಣಗೆರೆಯಲ್ಲಿ BP ಹರೀಶ್ ಉಳ್ಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪನವರು ಇದ್ದಾರೆ ಬಹಿರಂಗವಾಗಿ. ಯಾರು ಒಂದು ಕಾಲದಲ್ಲಿ ಯಡಿಯೂರಪ್ಪನವ್ರು ಬಲಗೈ ಅಂತಿದ್ದವರು. KJP ಇಂದ ಕಂಟೆಸ್ಟ್ ಮಾಡಿದವರು 13ರಲ್ಲಿ ಇವರು ಸವಾಸ ಮಾಡಿ. ಹೌದು, ಏನಾಗಿದ್ದಾರೆ ಅವರು? ಈಗ ವಿರುದ್ಧ ಗುಂಪಿನೊಳಗಡೆ ಇದ್ದಾರೆ. ಅಂದ್ರೆ ಇವೆಲ್ಲವನ್ನು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ವಿಜೇಂದ್ರ ಕಾರಣಕ್ಕೆ ವಿರೋಧ ಇದೆ ಹೊರತು ಯಡಿಯೂರಪ್ಪ ಅವ್ರು ಒಪ್ಪಕ್ಕೆ ರೆಡಿ ಇದ್ದಾರೆ. ನಮ್ಮ ನಾಯಕ ಯಡಿಯೂರಪ್ಪ ಅಂತಾರೆ, ಬಟ್ ವಿಜೇಂದ್ರನ ಒಪ್ಪಕ್ಕೆ ರೆಡಿ ಇಲ್ಲ. ಈಗ ನಿಮ್ಮ ಪ್ರಕಾರ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗತ್ತಾ? ಬದಲಾವಣೆ ಆಗತ್ತೆ ಅಂತ ಯತ್ನಾಳ್ ಕಡೆಯವರು ಅನ್ಕೊಂಡವ್ರೆ. ಅಲ್ಲ, ಯತ್ನಾಳ್ ಕಡೆಯವರು ಆಗತ್ತೆ ಅಂತ ಅನ್ಕೊಂಡಾರೆ. ಆಗಲ್ಲ, ಆಗಲ್ಲ ಅಂತಾರೆ ಅನ್ಕೊಂಡವ್ರೆ. ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಇವ್ರು ಹೇಳ್ತಾರೆ. ಬಟ್ ಇದು ಯಾವ್ದು ನಮ್ಗೆ ಸಂಬಂಧ ಇಲ್ಲ ಅಂತ ಹೈಕಮಾಂಡ್ ಅವ್ರು ಸುಮ್ಮನೆ ಕೂತವ್ರೆ. ಅಂತಿಮವಾಗಿ ಏನಾಗ್ಬೋದು ಅಂತ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿಲ್ಲ ಅನ್ಕೋತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ, ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ, ಚುನಾವಣೆ ಮಾಡ್ತಾರೆ ಅಂತಂದ್ರು. ಸುಮ್ಮನೆ ಪ್ರತಿ ಚುನಾವಣೆ ಮಾಡ್ತಾರೆ ಅಂತಂದ್ರು. ಬಟ್ ಬಿಜೆಪಿಗೆ ನಿಜವಾಗ್ಲೂ ಕೂಡ ಇದನ್ನ ಸಾಲ್ವ್ ಮಾಡಬೇಕು ಅನ್ನೋ ಮನಸ್ಥಿತಿ ಏನ್ ಕಾಣ್ತಿಲ್ಲ ಹೈಕಮಾಂಡ್ಗೆ. ಆದ್ರೆ ವಿಜೇಂದ್ರ ಮಾಡಿದಂತ ತಪ್ಪುಗಳಿಗೆ ಪಾಠ ಕಲೀಲಿ ಅಂತ ರುಬ್ಬಿ ನೀವೇ ಕಿತ್ತಾಡ್ಕೊಳ್ಳಿ ಬಿಟ್ಟವ್ರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಬಹುಶಃ ಅವ್ರಿಗೆ ಸಾಲ್ವ್ ಮಾಡ್ಬೇಕು ಅಂತ ಆಸೆ ಇದ್ರು ಏನ್ ಮಾಡ್ಬೇಕು, ಯಾವ ರೀತಿ ದೆಹಲಿಯಲ್ಲಿ ಕನೆಕ್ಟ್ ಮಾಡೋರು ಯಾರು? ಸ್ಟೇಟ್ ರಾಜಕಾರಣದ ಬಗ್ಗೆ ಮಾತನಾಡೋರು ಯಾರು? ಸಂತೋಷ್ ಜಿ ಯಾರ ಪರವಾಗಿ ವಿಜೇಂದ್ರ ವಿರುದ್ಧವಾಗಿದ್ದಾರಾ? ಪ್ರಹ್ಲಾದ್ ಜೋಶಿ ನಂತರ ವಿಜೇಂದ್ರ ವಿರುದ್ಧವಾಗಿದ್ದಾರಾ? ಸೋಮಣ್ಣ ವಿಜೇಂದ್ರ ವಿರುದ್ಧವಾಗಿದ್ದಾರಾ? ಸೋಮಣ್ಣ ಅವರೆಲ್ಲ ಲೆಕ್ಕ ಬರಲ್ಲ, ಕನ್ಸಿಡರ್ ಮಾಡಲ್ಲ. ಬಿಜೆಪಿ ಹೈಕಮಾಂಡ್ ಜೊತೆಗಿನ ಕಮ್ಯುನಿಕೇಶನ್ ಅಂತಂದ್ರೆ ಸಂತೋಷ್ ಮತ್ತು ಜೋಶಿ ಅವರು ವಿರುದ್ಧವಾಗಿದ್ದಾರಾ? ಸೋಮಣ್ಣ ಅವರು ಈಗ ಹೋಗಿ ಡೆಲ್ಲಿ ಒಳಗಡೆ ಸ್ವಲ್ಪ ಇದಾಗ್ತಾ ಇದ್ದಾರೆ, ವಿರುದ್ಧವಾಗಿದ್ದಾರೆ. ಅಮಿತ್ ಶಾ ನರೇಂದ್ರ ಮೋದಿ ಟೀಮ್ ಆದ್ರೂ ಕೂಡ ದೇ ಆರ್ ಕೇರಿಂಗ್ ಓನ್ಲಿ ಯಡಿಯೂರಪ್ಪ ಅಷ್ಟೇ. ಯಡಿಯೂರಪ್ಪ ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಆಲೋಚನೆ ಮಾಡ್ತಿದ್ದಾರೆ. ವಿಜೇಂದ್ರ ಕೇಂದ್ರ ಹೈಕಮಾಂಡ್ ಹೀರೋ ಅಲ್ವೇ ಅಲ್ಲ. KJP ಕಟ್ಟಿದ್ದು, KJP ಇಂದ ಡ್ಯಾಮೇಜ್ ಮಾಡಿದ್ದು ಯಡಿಯೂರಪ್ಪನವರು. ನಾನು ಇನ್ನೊಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಿದ್ದೆ. 2005ರಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡ್ಗೋದು. 2006ರಿಂದ 2008ರವರೆಗೆ ಡೆಪ್ಯೂಟಿ CM ಅಧಿಕಾರ ಕೊಡಲಿಲ್ಲ, ಅನುಕಂಪ ಬಂತು, ಪೀಕ್ ಹೋದ್ರು. 2008ರಿಂದ ಮುಖ್ಯಮಂತ್ರಿ 10 ಟೈಮ್ಗೆ 11 ಟೈಮ್ ಜೈಲಿಗೆ ಹೋದ್ರು. ಭ್ರಷ್ಟಾಚಾರದ ಕಳಂಕ ಅವ್ರನ್ನ ಕುಸಿಯಂಗ್ ಮಾಡ್ತು. 2013 KJP ಕಟ್ಟಿದ್ರು, BJPಗೆ ಡ್ಯಾಮೇಜ್ ಮಾಡಿದ್ರು. 2014 BJPಗೆ ವಾಪಸ್ ಬಂದು MP ಆದ್ರು, ಕೃಷಿ ಮಂತ್ರಿ ಆಗ್ಬಿಡ್ತಾರೆ ಅಂದ್ರು. ಏನೋ ಮಾಡ್ಲಿಲ್ಲ. ನನ್ನನ್ನ ರಾಜ್ಯ BJP ಅಧ್ಯಕ್ಷನ್ ಮಾಡಿ ಬಡ್ಕೊಂಡ್ರು, ಆಮೇಲೆ ಅಧ್ಯಕ್ಷನ್ ಮಾಡಿದ್ರು. 2018ರಲ್ಲಿ ಸ್ವಲ್ಪವೇ ಬಹುಮತ ಕೊರತೆ ಇದ್ದಿದ್ದು 4-5 ಸೀಟು. ಆ ಸರ್ಕಾರ ಮಾಡಕ್ ಬಿಡ್ಲಿಲ್ಲ, ಆಪರೇಷನ್ ಕಮಲ ಮಾಡಕ್ ಬಿಡ್ಲಿಲ್ಲ. ಲೋಕಸಭೆ ಆದ್ಮೇಲೆ ಆಪರೇಷನ್ ಕಮಲ ಆಗತ್ತೆ, ಅವತ್ತು ಮುಖ್ಯಮಂತ್ರಿ ಆಗ್ತಾರೆ. ಮತ್ತೆ ವಿಜೇಂದ್ರ ಅವರ ಪಾರುಪತ್ಯ, ಶಾಡೋ CM ಕಾರಣಕ್ಕೆ ಅಧಿಕಾರ ಕಳ್ಕೊತಾರೆ. 2023ಕ್ಕೆ ಸೋಲ್ತಾರೆ. ಅವ್ರ ಮೇಲೆ ಈಗ ಪೋಕ್ಸೋ
ಯಡಿಯೂರಪ್ಪ 2008ರಿಂದ ಅವ್ರದ್ದು ಡ್ಯಾಮೇಜ್ ಆಗಿದೆ ಹೊರತು ಆ ಅನುಕಂಪ ಆ ಲೀಡರ್ಶಿಪ್ ಉಳ್ಕೊಂಡಿಲ್ಲ. ಯಡಿಯೂರಪ್ಪ ಅವರು ಅವರ ರಾಜಕಾರಣದ ಸಂಧ್ಯಾ ಕಾಲದೊಳಗಡೆ ಇದ್ದಾರೆ. ಅವ್ರದ್ದು ಆಲ್ಮೋಸ್ಟ್ ಈಗ ಅಲ್ಲ, ಯಡಿಯೂರಪ್ಪ 2013 ಇದ್ರಲ್ಲ, ಆಗ ಭ್ರಷ್ಟಾಚಾರದ ಮಾತ್ರ ಆರೋಪ ಇತ್ತು. ಈಗಿಲ್ಲ, ಈಗ ಬಹಳಷ್ಟು. ಈಗ 2ನೇ ರೌಂಡ್ ಭ್ರಷ್ಟಾಚಾರನೂ ಆಗೋಗಿದೆ. 19ರಿಂದ ಮುಖ್ಯಮಂತ್ರಿ ಆದಾಗ 2ನೇ ರೌಂಡ್ ಭ್ರಷ್ಟಾಚಾರ, ಜೈಲಿಗೆ ಹೋಗ್ಲಿಲ್ಲ ಅಂತ ಬಿಟ್ರೆ ಅದೇ ತಾನೆ. ಸೂಪರ್ CM ಸೈನ್ ಹಾಕೊಂಡ್ರು, ಇವರೇ ಮಾಡ್ಕೊಂಡ್ರು, ಲೂಟಿ ಮಾಡಿದ್ರು ಅನ್ನೋದೊಂದು. ಅಂಡ್ ಈ ಆಗ ರಮೇಶ್ ಜಾರಕಿಹೊಳಿ ಅವ್ರನ್ನ ಕೆಳಗೆ ಬಿಡ್ತಾರೆ ವಿಜೇಂದ್ರ, ಓಡಾಡಕ್ ಬಿಡೋದಿಲ್ಲ ಯಡಿಯೂರಪ್ಪ ಬೆಂಬಲಿಗರು ಅಂತ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ, ಗನ್ಮ್ಯಾನ್ ಬಿಟ್ಬಿಟ್ಟು ಬರ್ತೀನಿ, ಏನ್ ಮಾಡ್ತೀಯ ವಿಜೇಂದ್ರ, ಕಮಾನ್ ಅಂತಾರೆ. ವಿಜೇಂದ್ರ ತುಟಿಕ್ ಪಿಟಿಕ್ ಅನ್ನೋದಿಲ್ಲ, ವಿಜೇಂದ್ರ ತುಟಿಕ್ ಪಿಟಿಕ್ ಅನ್ನಲ್ಲ. ಅಲ್ಲಿ ಏನೂ ಹೇಳಿರಲ್ಲ ಅವರು. ಯಾವ ಕಾರಣಕ್ಕೆ ನೀವು ಸಮರ್ಥನೆ, ಯಾರಿಗೋಸ್ಕರ ನೀವು ಹೋರಾಟ ಮಾಡ್ತೀರಿ, ಪಾರ್ಟಿ ಕಟ್ಟಕ್ಕೆ ಹೋಗ್ತೀರಿ, ವಿಜೇಂದ್ರನ್ ಲೀಡರ್ ಮಾಡಕ ಇಲ್ಲ ಪಾರ್ಟಿಗೋಸ್ಕರ ಅಂತ ಕೇಳ್ತಾರೆ ರಮೇಶ್ ಜಾರಕಿಹೊಳಿ, ಬರೇನು ಕೇಳಲ್ಲ. ಆದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹಾದಿಯಾಗಿ ಎಲ್ಲರೂ ಕೇಳ್ತಾರೆ, ಏನು ಎಂಥ ವಯಸ್ಸು ನಿಮ್ಮದು, ನಿಮ್ಮ ಪೋಕ್ಸೋ ಈ ವಯಸ್ಸಲ್ಲಿ ಬೇಕಾಗಿತ್ತಾ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಆ ಪ್ರಕರಣ ಇಟ್ಕೊಂಡು ಫುಲ್ ಜಾಡಿಸ್ತಾರೆ. ಅದೇ ಒಂದು ದೊಡ್ಡ ವೀಕ್ನೆಸ್ ಅಂತ ಅನ್ಸುತ್ತೆ. ಈಗ ಭ್ರಷ್ಟಾಚಾರ ಅದಲ್ಲ, ಭ್ರಷ್ಟಾಚಾರದಕ್ಕಿಂತನೂ ಹೆಚ್ಚು ನೈತಿಕವಾಗಿ ಈ ಪೋಕ್ಸೋ ಕೇಸ್ ಏನಿದೆ ಅಲ್ಲ, ಈ ಪೋಕ್ಸೋ ಕೇಸಿಗೆ ವಿಚಾರ ಬಂದಾಗ ಯಡಿಯೂರಪ್ಪ, ಈ ವಯಸ್ಸಲ್ಲಿ ಇವೆಲ್ಲ ವಿಜೇಂದ್ರ ಅವರು ಎಲ್ಲ ಕೂಡ ಅವರು ನೈತಿಕವಾಗಿ ಈಗ ಯಡಿಯೂರಪ್ಪ ಹೇಳಲ್ಲ, ಯಡಿಯೂರಪ್ಪ ಗುಡಿಗೆ ತರ ವಿಧಾನಸೌಧ ನಡುಗುವುದು ಅಂತಿತ್ತಲ್ಲ, ಆ ನಡುಗೋದವ್ರು ಜೈಲ್ಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, KJP ಕಟ್ಟಿದ್ಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಆಯ್ತು, 2ನೇ ರೌಂಡ್ ಭ್ರಷ್ಟಾಚಾರ ಆದ್ಮೇಲೆ ಮತ್ತೆ ಕಡಿಮೆ ಆಯ್ತು. ಈ ಪೋಕ್ಸೋ ಪ್ರಕರಣ ಆದ್ಮೇಲೆ ಆವತ್ತಿನ ಯಡಿಯೂರಪ್ಪ ಇತ್ತಲ್ಲ, 20 years ಬ್ಯಾಕ್, 2025 ನಾವಿದೀವಿ, ಆ ಯಡಿಯೂರಪ್ಪ, ಆ ವರ್ಚಸ್ಸು, ಆ ಜನ ಬೆಂಬಲ ಈಗ ಯಡಿಯೂರಪ್ಪ ಅವ್ರಿಗೆ ಅದು ಯಾವುದೂ ಕೂಡ 5 ವರ್ಷದಿಂದ ಇವ್ರ ಜೊತೆ ನಿಂತಿದ್ರಲ್ಲ, ಹೊಳಲ್ಕೆರೆ ಚಂದ್ರಪ್ಪ ಆದಿಯಾಗಿ ಕುಮಾರ್ ಬಂಗ ಎಲ್ಲ ಇದ್ರಲ್ಲ, ಯಾರಿದ್ದಾರೆ ಇವ್ರ ಜೊತೆ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇಂದ ಯಡಿಯೂರಪ್ಪನವ್ರಿಗೆ ಪ್ಲಸ್ ಮೈನಸ್? ಏನು ಪ್ಲಸ್ ಅಂತೂ ಸಾಧ್ಯನೇ ಇಲ್ಲ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇಂದ, ರೇಣುಕಾಚಾರ್ಯ ಇಂದ ಇವ್ರಿಗೆ ಪ್ಲಸ್ ಮೈನಸ್? ಅದು ಮೈನಸ್ಸೇ ಜಾಸ್ತಿ ಆಗುತ್ತೆ ಪ್ಲಸ್ಗಿಂತ ಹೆಚ್ಚಾಗಿ. ಯಾಕಂತಂದ್ರೆ ರೇಣುಕಾಚಾರ್ಯದ ಹೊರಗಡೆ ಇರುವಂತ ಪರ್ಸೆಪ್ಷನ್ನು, ಅವರ ಇಮೇಜು, ಅವ್ರು ಆಡ್ತಾ ಇರುವಂತ ಮಾತುಗಳು, ಅಡ್ಗೋಡೆ ಮೇಲೆ ಕುತ್ಕೊಂಡು ಕಾಂಗ್ರೆಸ್ಗೂ ಹೋಗೋದ ಉಳ್ಕೊಳ್ಳೋದ ಅಂತಿರೋ ಪ್ರೀತಮ್ ಗೌಡ್ರಿಂದ ಇವ್ರಿಗೇನ್ ಪ್ಲಸ್? ಇವ್ರ ಜೊತೆಗೆ ಓಪನ್ ಆಗಿ ಗುರುತಿಸ್ಕೊಂಡು ಅಂತವ್ರು ಯಾರು ಕೂಡ ಇಲ್ಲ. ಇದ್ರೊಳಗೆ ಒಂದು ಭಾಳ ಸೂಕ್ಷ್ಮ ಇದೆ. ಏನಂದರೆ ಈ ತಟಸ್ಥ ಬನ ಇದೆಯಲ್ಲ, ಆ ತಟಸ್ಥ ಬನ ನಿಜವಾಗ್ಲೂ ಕೂಡ ಶಕ್ತಿ ಇರೋದು ಅವ್ರ ಕಡೆ. ಅವ್ರಿಗೆ ಈಗ ಇದನ್ನು, ಈ ಸಿಚುವೇಶನನ್ನು ಕಲಕಬೇಕಾಗಿದೆ. ಇಲ್ಲಿ ಶಾಂತವಾಗಿ ಎಲ್ಲವೂ ಇದ್ರೆ ಕೂಡ ಅದು ಅವ್ರಿಗೆ ನಡೆಯಲ್ಲ. ಅದು ಕಲಕಿದಾಗ ಮಾತ್ರ ಅವ್ರಿಗೆ ಕೆಲವು ಅಪಾರ್ಚುನಿಟಿಗಳು ಕ್ರಿಯೇಟ್ ಆಗಿ. ಏನು ಮಾಡಿದ್ರು ಬಿಟ್ಟರು, ಯಡಿಯೂರಪ್ಪ ಇವತ್ತಿಗೆ ಲಿಂಗಾಯತರ ಪ್ರಶ್ನಾತೀತ ನಾಯಕರಾಗಿ ಆ ಮಟ್ಟಿಗಿನ ಪ್ರೀತಿ ವಿಶ್ವಾಸದಿಂದ ಹೃದಯ ತುಂಬಿ ವೆಲ್ಕಮ್ ಮಾಡುವ ಮಟ್ಟಕ್ಕೆ ಉಳ್ಕೊಂಡಿಲ್ಲ, ಉಳ್ಕೊಳ್ಳೋದು ಸಾಧ್ಯವೂ ಇಲ್ಲ, ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆಯೇ ಯಡಿಯೂರಪ್ಪನವ್ರಿಗಿದ್ದಂಥ ವರ್ಚಸ್ಸು ಅದು ವಿಜಯೇಂದ್ರಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಅದು ಅದು ಆಗ್ಲಿ ಅದು ಇಮಿಡಿಯೇಟ್ಲಿ ಆಗಲ್ಲ, ಆಗಲ್ಲ, ಸಾಧ್ಯವೂ ಇಲ್ಲ. ಯಡಿಯೂರಪ್ಪನ ಪುತ್ರ ವಿಜಯೇಂದ್ರ ಲಿಂಗಾಯತರ ಪ್ರಶ್ನಾತೀತ ನಾಯಕ ಅಲ್ಲ, ನಾಯಕ ಅಂತ ಅನ್ಸ್ಕೊಳಕ್ ಸಾಧ್ಯ ಆಗಲ್ಲ. ಬಿಕಾಸ್ ಆಫ್ ಲಿಂಗಾಯತಲ್ಲಿ ಪಂಚಮಸಾಲಿ ಹೋರಾಟ, ಇವರು ಪಂಚಮಸಾಲಿಗೆ ಸೇರಲ್ಲ. ಲಿಂಗಾಯತಲ್ಲಿ ದೊಡ್ಡ ಸಮುದಾಯ ಪಂಚಮಸಾಲಿಗಳು, ಆ ಹೋರಾಟ ಇವರು ಅಲ್ಲಿಗೆ ಹೋದಾಗ್ಲೇ ಬೆಳಗಾವಿ ಸೆಷನ್ ಟೈಮಲ್ಲಿ ಅಲ್ಲಿಗೆ ಹೋದಾಗ್ಲೇ ಗೆರಾವ್ ಹಾಕ್ಬಿಟ್ಟು ಎತ್ನಾಳ್ ಕಡೆಯವ್ರು ಕಳ್ಸೋದ್ರಲ್ಲ ಅವತ್ತು ವಿಜೇಂದ್ರಗೆ. ಹೌದು, ಗಲಾಟೆ ಮಾಡಿ ವಿಜೇಂದ್ರ ಅವ್ರು ಕಳ್ಸೋದು. ವಿಜೇಂದ್ರ ಲಿಂಗಾಯತರ ಯುವ ನಾಯಕನಾಗಿ ಫೋಕಸ್ ಆಗ್ಲಿಲ್ಲ, ಉಳ್ಕೊಳ್ಳಿಲ್ಲ, ಬೆಳಿಲ್ಲ. ಆ ಒಂದು ಅದನ್ನ ಮಾಡೋ ಡ್ಯಾಮೇಜ್ ಆಯ್ತು. 10 ವರ್ಷದ ಹಿಂದಿನ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವ್ರಿಗಿದ್ದಂತ ಲಿಂಗಾಯತ ಸ್ಥಾನಮಾನ, ನಾಯಕರ ಸ್ಥಾನಮಾನ ಇವತ್ತು ಅವ್ರ ಮಗನ ಉಳ್ಕೊಂಡಿಲ್ಲ, ಅದಿಲ್ಲ. ಹೌದು, ಇಲ್ಲ ಈ ತರ ಈಗ ಮಾತಾಡ್ಸಿ ವಿಜೇಂದ್ರ ಸ್ಟ್ರಾಂಗ್ ಲೀಡರ್ ಅಲ್ಲ, ವಿಜೇಂದ್ರ ವೀಕ್ ಲೀಡರು ಪ್ರೂವ್ ಮಾಡಕ್ ಕೊಟ್ಟವ್ರಷ್ಟೇ. ಡ್ಯಾಮೇಜ್ ಮಾಡಿ ಬಿಜೆಪಿಯ ಮನೆಗೆ, ಎಷ್ಟು ಡ್ಯಾಮೇಜ್, ವಿಜೇಂದ್ರ ಮನೆಗೆ ಕಾಂಗ್ರೆಸ್ ಅವ್ರ ಕಲ್ಲು ಹೊಡಿತಾ ಇಲ್ಲ, ಬಿಜೆಪಿ ಆದ್ರೆ ಇಂಥ ಸಿಚುವೇಶನ್ ಅಲ್ಲಿ ಪಾರ್ಟಿ ಎದುರುಗಡೆ ಇರುವಂತ ಆಯ್ಕೆಗಳೇನು ನಿಮ್ಮ ಪ್ರಕಾರ? ಪಕ್ಷ ಏನಾಗಿದೆ ಅಂದ್ರೆ ಇನ್ನೂ ಡೆಲ್ಲಿ ಹೈಕಮಾಂಡ್ ಅವ್ರು ಭ್ರಮೇಲಿ ಇದ್ದಂಗೆ ಕಾಣ್ತಿದೆ. ನರೇಂದ್ರ ಮೋದಿ ಮುಖ ತೋರಿಸ್ಬಿಟ್ರೆ ಓಟ್ ಹಾಕ್ಬಿಡ್ತಾರ ಅನ್ನೋ ಭ್ರಮೇಲಿ ಇದ್ದಂಗೆ ಅವ್ರೆ. ಅವ್ರು ಲೋಕಸಭೆಗೆ ಎತ್ಕೊಂಡ್ರೆ ಸಾಕು, ವಿಧಾನಸಭೆ ಹೆಂಗಾರು ಹಾಳಾಗೋಗ್ಲಿ ಅಂತ ಕೂತಿರಂಗ ಅವ್ರೆ. ಕೇಂದ್ರ ಬಿಜೆಪಿಗರು, ಅಮಿತ್ ಶಾ, ನರೇಂದ್ರ ಮೋದಿ ಪಾರ್ಟಿ ಕೇಡರ್ ಬೇಸ್ ಲೆಕ್ಕಕ್ಕಿಂತ ಅವ್ರ ಫೇಸ್ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣ್ತಿದೆ. ಪಕ್ಷದ ಕಾರ್ಯಕರ್ತರ ದೃಷ್ಟಿಯಲ್ಲಿ ನೋಡೋದಾಗಿದ್ರೆ ಇಷ್ಟೊತ್ತಾಗಲೇ ಆಕ್ಷನ್ ತಗೋಬೇಕಾಗಿತ್ತು, ಇಷ್ಟೊತ್ತಾಗಲೇ ಬದಲಾವಣೆಗಳನ್ನ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಅಲ್ಲ, ಅವ್ರಿಗೇನೋ ಕನ್ಫ್ಯೂಷನ್ ಇದೆ.
ಕನ್ಫ್ಯೂಷನ್ ಏನು ಇದ್ದಂಗೆ ಕಾಣ್ತಿಲ್ಲ ಸರ್. ಯಾಕಂದ್ರೆ ಕನ್ಫ್ಯೂಷನ್ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೇನೋ ಕ್ಲಿಯರ್ ಏನಾಗುತ್ತೆ, ಬೆಳಗ್ಗೆ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ನಿಂತಿದ್ದಾಗ ಎಡಭಾಗದಲ್ಲಿ ಸಂತೋಷ್ ಜಿ ಅವರು, ಬಲಭಾಗದಲ್ಲಿ ಜೋಶಿ ಅವರು, ಹಿಂಗೆ ಎರಡು ಕಡೆ ತಿರ್ಕೊಂಡ್ರೆ ಒಂದೇ ತಾನೇ ಆನ್ಸರ್ ಬರೋದು ವಿಜೇಂದ್ರ ಬಗ್ಗೆ. ಸೇಮ್ ಒಂದೇ, ಅದು 100% ಒಂದೇ ಆನ್ಸರ್ ಬರುತ್ತೆ. ಓಕೆ, ಆತನ್ಗೆ ಆಲ್ಟರ್ನೇಟಿವ್ ಏನು ಮಾಡೋಣ ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಯಾರು, ಲೀಡರ್ ಇಲ್ಲ. ಅದು ಅದು ಅದಕ್ಕೆ ಆ ಪ್ರಶ್ನೆಗೆ ಏನು ಉತ್ತರ ಅಂತ. ಲೀಡರ್ ಇಲ್ಲ. ಲೀಡರ್ ಇವ್ರಿಗೆ ಏನು ಕಾಣ್ತಾರೆ, ಕುಮಾರಸ್ವಾಮಿ ಅವ್ರು ಬಂದು ಮರ್ಜ್ ಮಾಡ್ಬಿಟ್ರೆ ಅವರೇ ಲೀಡರ್ ಮಾಡ್ಬಿಡೋಣ, ಇಲ್ಲ ಎಲೆಕ್ಷನ್ ಟೈಮ್ ಡಿ ಕೆ ಬಂದರೆ ಅವ್ರನ್ನೇ ಮಾಡ್ಬಿಡೋಣ ಅಂತ ಇದ್ದಂಗೆ ಐತೆ. ಇವ್ರೇನಾದ್ರೆ ಸುಮ್ಮನೆ ಎಷ್ಟು ಸಾಧ್ಯವೋ ಅಷ್ಟು ಕುಗ್ಗೋಗ್ಲಿ ಇವರು ಅಂತ ಬಿಟ್ಟಿದ್ದಾರೆ, ಅವರೇ ಡ್ಯಾಮೇಜ್ ಮಾಡ್ಕೊಳ್ಳಿ ಅಂತ ಬಿಟ್ಟಿರಂಗಿದ್ದಾರೆ. ಯಾಕಂದರೆ ಒಬ್ಬ ಯಾರು ಪಾರ್ಟಿ ಕನ್ಸರ್ನ್ ಇರೋನು ನಾಯಕ ಆಗಿದ್ರೆ, ಅಮಿತ್ ಶಾ ಆಗಲಿ ಮೋದಿ ಆಗಲಿ, ಚೇಂಜ್ ಮಾಡಿರೋಷ್ಟಕ್ಕಾಗಲಿ ಏನೋ ಮಾಡಿರೋ ಒಂದು ಕತೆ ಮಾಡಿರೋರು, ಒಂದು ಡಿಸಿಷನ್ ತಗೊಂಡಿರೋ ಒಂದು ಕರ್ನಾಟಕ ಬಿಜೆಪಿ ಕಿತ್ತಾಟ ಸರಿ ಮಾಡೋಕ್ಕಾಗಿರುವಂಥ ಬಿಜೆಪಿ ಹೈಕಮಾಂಡ್ ಯಾವ ಸೀಮೆ ಹೈಕಮಾಂಡ್ ಸರ್ ಇದು? ಬಹಳ ಮೋಸ್ಟ್ ಸ್ಟ್ರಾಂಗ್, ವಿಶ್ವದ ಅತಿ ದೊಡ್ಡ ಪಕ್ಷ, ಅತ್ಯಂತ ಅತಿ ದೊಡ್ಡ ಪಕ್ಷ, ವಿಶ್ವದ ದೊಡ್ಡ ಪಕ್ಷ, ಬಲಿಷ್ಠ ನಾಯಕರು. ಅಲ್ಲಿ ಉಕ್ರೇನ್ ರಷ್ಯಾ ರೆಡಿ ಮಾಡಕ್ ಹೋಯ್ತಾರೆ, ಇಲ್ಲಿ ಇವ್ರ ಪಾರ್ಟಿ ವಿಜೇಂದ್ರದ ಎತ್ನಾಳ್ ಗಲಾಟೆ ರೆಡಿ ಮಾಡಕ್ ಆಯ್ತಲ್ಲ ಇವ್ರ ಕೈಲಿ. ಹಾಗಾಗಿ ಅವ್ರು ಹೇಗಾಗಿದೆ ಅಂತಂದ್ರೆ ಇವ್ರನ್ನ ಯಾರೋ ಬಂದು ಏನೋ ಮಾಡಕ್ಕಾಗಲ್ಲ, ಇವ್ರನ್ನ ಇವ್ರೇ ಕಿತ್ತಾಡ್ಕೊಂಡು ಇವ್ರೇ ತೇಜೋವಧೆ ಮಾಡ್ಕೊಂಡು, ಇವರಿಬ್ರು ಹೊಡೆದಾಡ್ಕೊಂಡು ಇಬ್ರಲ್ಲಿ ಒಬ್ರು ಯಾರು ಉಳಿತಾರೆ ನೋಡೋಣ ಅಂತೇಳಿ ಅವ್ರು ಬಿಟ್ಟರೆ ಇವ್ರೇ ತೇಜೋವಧೆ ಮಾಡ್ಕೊಂಡು ಇವ್ರೇ ಕುಗ್ಗಿ ಯಾವನ್ ಸೋಲ್ತಾನ ಅವ್ನು ಹೋಯ್ತಾನೆ, ಉಳ್ದವನ್ನ ಮುಂದಕ್ಕೆ ಹೋಗೋಣ ಅಂತಿದ್ದಂಗೆ ಅವ್ರು. ಬಟ್ ಅಂತ ಸಿಚುವೇಶನ್ ನಳಿನ್ ಕುಮಾರ್ ಕಟೀಲಿದ್ದಾಗ ಬಿಜೆಪಿ ಉತ್ತುಂಗಕ್ಕೆ ಹೋಗೋದಿರಬಹುದು, ಪಾತಾಳಕ್ಕೆ ಹೋಗ್ಲಿಲ್ಲ. ಬಟ್ ವಿಜೇಂದ್ರ ಕಾಲದಲ್ಲಿ ಉತ್ತುಂಗ ಅಲ್ಲ, ನಾರ್ಮಲ್ ಆಗ್ಲೂ ಉಳ್ಕೊಂಡಿಲ್ಲ, ಕೆಳಕ್ಕೆ ಹೋಗ್ಬಿಡ್ತು. ಬಸವರಾಜ್ ಪಾಟೀಲ್ ಸೇಡಮ್ಮು, ಈಶ್ವರಪ್ಪನವ್ರ ಏನ್ ಪಾರ್ಟಿ ಏನು ದೊಡ್ಡದಾಗೇನೋ ತಗೊಂಡೋಗ್ಲಿಲ್ಲ, ಡ್ಯಾಮೇಜ್ ಆಗಿರ್ಲಿಲ್ಲ. ಅಲ್ಲ, ಈಗ ಏನಾಗಿದೆ, ಕಳೆದ 20 ವರ್ಷಗಳಲ್ಲಿ ನಳಿನ್ ಕುಮಾರ್ ಕಟೀಲಿದ್ದಾಗ ಆಗಿದ್ದಾಯ್ತು, ಈಶ್ವರಪ್ಪ ಅವರು, ಬಸವರಾಜ್ ಪಾಟೀಲ್ ಸೇಡಮ್ಮ, ಈ ಗಲಾಟೆಗಳಿಲ್ಲ. ಅಲ್ಲ ಅವಾಗೆಲ್ಲ ಏನಿತ್ತು, ಅವಾಗ ಯಡಿಯೂರಪ್ಪ ಮತ್ತು ಅನಂತ್ ಕುಮಾರ್ ಅವರು ಇರ್ತಿದ್ರು, ಅವ್ರ ನಡುವಿನ ಸಂಘರ್ಷ. ಅಲ್ಲಲ್ಲ ಅವರು ಇಂಥವೆಲ್ಲ ಸಿಚುವೇಶನ್ ಅನ್ನು ಕೂಡ ಹ್ಯಾಂಡಲ್ ಮಾಡುವ ತಾಕತ್ತು ಅವ್ರಿಗೆ ಇತ್ತು. ಈಗ ಯಡಿಯೂರಪ್ಪ ಅವರು ಇದ್ದಾಗ ಉಳಿದ ನಾಯಕರುಗಳು ಈಗ ಅಂತವ್ರು ಯಾರಿದ್ದಾರೆ? ಈಗ ಸನ್ನಿವೇಶ ಹೇಗಿದೆ, ಎಲ್ಲ ಸನ್ನಿವೇಶ ಹೇಗಿದೆ, ಅದೇ ಶೋಭಾ ಕರಂದ್ಲಾಜೆ ಅವ್ರ ಜೊತೆ ಇಲ್ಲ, ಅದಕ್ಕೂ ಬೇರೆ ಕಾರಣಗಳಿದಾವೆ, ಅವರಿಲ್ಲ ಅವ್ರ ಜೊತೆಗೆ. ಇವರೇ ಮುಖ್ಯಮಂತ್ರಿ ಮಾಡಿದಂತ ಡಿ ವಿ ಸದಾನಂದ ಗೌಡ್ರು ಇವ್ರ ಜೊತೆ ಇಲ್ಲ, ಅವರಿಲ್ಲ. ಇವ್ರ ಕಾರಣಕ್ಕೆ ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಇವ್ರ ವಿರುದ್ಧವಾಗಿದ್ದಾರೆ. ಬಿಜೆಪಿ ಒಳಗಿನ ಸದ್ಯದ ಸಮಸ್ಯೆಗೆ ಬಹಳ ದೊಡ್ಡ ಕಾರಣ ಅಂತಂದ್ರೆ ಪ್ರತಿಷ್ಠೆಯ ಕಾರಣಕ್ಕೆ ಬಿಜೆಪಿ ಒಂದು ಪ್ರತಿಷ್ಠೆ, ಮತ್ತು ಇನ್ನೊಂದು ಎಲ್ಲರೂ ಕೂಡ ಒಪ್ಕೊಳ್ಳುವಂತ ಒಬ್ಬ ನಾಯಕ ಈಗ ಉಳಿದಿಲ್ಲ ಯಾರೋ ಬಿಜೆಪಿ ಒಳಗಡೆ. ಅವಾಗ ನೀವು ಎಷ್ಟೇ ಡಿಫ್ರೆನ್ಸ್ ಇದ್ರು ಕೂಡ ಅನಂತ್ ಕುಮಾರ್ ಯಡಿಯೂರಪ್ಪ ಅವ್ರ ನಡುವೆ ಬಹಳಷ್ಟು ಡಿಫ್ರೆನ್ಸ್ ಇದ್ರು ಅವರು ಕೊನೆಗೆ ಇಬ್ರು ಸೇರ್ಕೊಂಡು ಒಂದ್ ಕಡೆ ಕುತ್ಕೊಂಡು ಒಂದೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತಾ ಇದ್ರು. ಆ ಹೊರಗಡೆ ಬಂದು ಅದನ್ನ ಶೋ ಮಾಡ್ತಿರ್ಲಿಲ್ಲ. ಆದ್ರೆ ಮತ್ತು ಉಳಿದೆಲ್ಲ ನಾಯಕರುಗಳು ಅವ್ರ ಮಾತನ್ನ ಕೇಳೋರು. ಇವತ್ತು ಕರ್ನಾಟಕದೊಳಗಡೆ ಆ ತರದ ನಾಯಕರುಗಳು ಯಾರಿದ್ದಾರೆ? ನೀವು ಯಾರನ್ನಾದ್ರೂ ತೊಗೊಳ್ಳಿ, ಯಡಿಯೂರಪ್ಪ ಅವ್ರನ್ನ ಮೈನಸ್ ಮಾಡಿಬಿಡಿ, ಯಡಿಯೂರಪ್ಪ ಅವರು ಸದ್ಯಕ್ಕೀಗ ಪಿಕ್ಚರಲ್ಲಿ ಇಲ್ಲ ಅಂತ, ಅವರನ್ನ ಬಿಟ್ಟರೆ ಬೈ ದಿ ವರ್ಚ್ಯೂ ಆಫ್ ಹಿಸ್ ಪೊಸಿಷನ್ ವಿಜೇಂದ್ರ ಅಧ್ಯಕ್ಷರಿದ್ದಾರೆ, ಆದರೆ ಎಕ್ಸೆಪ್ಟೆನ್ಸು ಇಲ್ಲ. ಮತ್ತೆ ಯಾರಿದ್ದಾರೆ? ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇದ್ದಾರೆ, ಎಕ್ಸೆಪ್ಟೆನ್ಸು ಇಲ್ಲ. ಸಂತೋಷ್ ಇದ್ದಾರೆ, ಅವ್ರಿಗೆ ಎಕ್ಸೆಪ್ಟೆನ್ಸು ಎಲ್ಲ ಕಡೆ ಇಲ್ಲ. ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರಿಗೆ ಎಕ್ಸೆಪ್ಟೆನ್ಸ್ ಇದೆಯಾ? ಇಲ್ಲ. ಬೊಮ್ಮಾಯಿ ಅವರು ಇದ್ದಾರೆ, ಅವ್ರಿಗೆ ಎಕ್ಸೆಪ್ಟೆನ್ಸ್ ಇದೆಯಾ? ಇಲ್ಲ. ಎಲ್ಲರೂ ಕೂಡ ಒಪ್ಕೊಳ್ಳುವಂಥ ಒಬ್ಬ ನಾಯಕನ ಕೊರತೆಯೇ ಬಿಜೆಪಿಯ ಇವತ್ತಿನ ಈ ಸ್ಥಿತಿಗೆ ಕಾರಣ ಅಂತ ನನಗನ್ಸುತ್ತೆ. ಯಾರು ಅವ್ರು ಲೀಡರ್ ಆಗಬೇಕು ಅಂತ ಅನ್ಕೊಂಡಿಲ್ಲ, ನಾನು MP ಆಗಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು ಅಂತ ಅನ್ಕೊಂಡ್ರಿ ಇವರೆಲ್ಲ. ಲಾಂಗ್ ಯಾರು ನಾನು ಪಾರ್ಟಿ ಕಟ್ಟಬೇಕು, ಲೀಡರ್ ಆಗಬೇಕು ಅಂತ ಅವ್ರು ಯಾರು ಅನ್ಕೊಳ್ಳಿಲ್ಲ. ಶಾರ್ಟ್ ಟರ್ಮ್ ರಾಜಕಾರಣ ಯೋಚನೆ ಮಾಡಿದ್ರು ಅಷ್ಟೇ, ಸ್ವಾರ್ಥ ಯೋಚನೆ ಮಾಡಿದ್ರು, ಕುರ್ಚಿ ಯೋಚನೆ ಮಾಡಿದ್ರು ಅಷ್ಟೇ. ಪಕ್ಷ ಅಂತ ಆಗ್ಲಿ ಉಳಿದಂತ ರಾಜ್ಯದ ಜನ ಯಡಿಯೂರಪ್ಪ ಏನನ್ನೂ ಕೂಡ ಅನಂತ್ ಕುಮಾರ್ ಬೀದರ್ನ ಬಸವ ಕಲ್ಯಾಣ ಔರಾದಿಂದ ಹಿಡಿದು ಇಲ್ಲಿ ಗುಂಡ್ಲುಪೇಟೆ ಅನೂರ್ವರೆಗೂ ಬರೋರು, ಓಡಾಡೋರು. ಅವ್ರ ಕ್ಷೇತ್ರ ಅವ್ರ ಶಿಕಾರಿಪುರ ನಿಲ್ತಿದ್ರು, ಬೆಂಗಳೂರು ಸೌತೆ ನಿಲ್ತಿದ್ರು. ಆದ್ರೆ ಉಳಿದಂತ ಲೀಡ್ರು ಅಂತ ಕರಿತಿದೀವಲ್ಲ ನಾವು, ಇವರ ಬಿಜೆಪಿ ಸೀನಿಯರ್ಗಳು ಅಂತ, ಅವ್ರ ಸೀನಿಯರ್ಗಳು ಅವ್ರ ವಿಧಾನಸಭಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆ ಕಡೆ ಅವಾಗ ಪಕ್ಷ ಬೆಳೆಸಬೇಕು ಅಂತೇಳಿ ಒಂದು ದೊಡ್ಡ ಹಸಿವು ಇತ್ತು ಅವ್ರಿಗೆಲ್ಲ. ಈಗೆಲ್ಲ ಏನ್ ಗೊತ್ತಾ, ಅಧಿಕಾರ ಕೊಟ್ರೆ ನಾನು ಮಾಡ್ತೀನಿ. ಈಗೆಲ್ಲ ಹೊಟ್ಟೆ ತುಂಬಿದವರಿದ್ದಾರೆ, ಅಧಿಕಾರ ಅನುಭವಿಸ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟಿ ದುಡ್ಡು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಈಗ ಇವರಿಗೆ ಆ ಒಂದು ಅರ್ಜು, ಪಾರ್ಟಿಗೋಸ್ಕರ ಒಂದು ಡೆಡಿಕೇಶನ್ನು, ಕಮಿಟ್ಮೆಂಟು, ಹಸಿವು ಇರಬೇಕಾಗಿತ್ತಲ್ಲ, ಪಾರ್ಟಿಯನ್ನು ಬೆಳೆಸಬೇಕು, ಸರ್ಕಾರವನ್ನು ತರಬೇಕು ಅಂತ. ಅಂಥ ಒಂದು ಅರ್ಜ್ ಈಗಿನ ಯಾವ ಲೀಡರ್ಗಳಲ್ಲೂ ಕಾಣ್ತಾ ಇಲ್ಲ. ಆದರೆ ಯಡಿಯೂರಪ್ಪ, ಅನಂತಕುಮಾರ್ ಅವ್ರ ಕಾಲದೊಳಗಡೆ, ಈಶ್ವರಪ್ಪನವರು, ಅವಾಗೆಲ್ಲ ಈ ಸೀನಿಯರ್ ಲೀಡರ್ಗಳು ಬಸವರಾಜ್ ಪಾಟೀಲ್ ಸೇಡಮ್, MR ತಂಗ, VS ಆಚಾರ್ಯ ಇವರೆಲ್ಲ ಇದ್ದಾಗ ಅವ್ರಿಗೆ ಅವಾಗ ಪಾರ್ಟಿಯನ್ನು ಇಲ್ಲಿ ಕರ್ನಾಟಕದೊಳಗಡೆ ಯಾರು ಕೂಡ ಕೇರ್ ಮಾಡ್ತಿರಲಿಲ್ಲ. ಕರ್ನಾಟಕದೊಳಗಡೆ ಪಕ್ಷ, ಈ ಜನತಾ ಪರಿವಾರ ಮತ್ತು ಕಾಂಗ್ರೆಸ್ನ ನಡುವೆ BJP ಲೆಕ್ಕಕ್ಕಿಲ್ದಂಗಿತ್ತು. ಅಂಥ ಟೈಮ್ನೊಳಗಡೆ ಪಕ್ಷವನ್ನು
ಗಟ್ಟಿಯಾಗಿ ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಟಾಸ್ಕ್ ಇತ್ತು. ಅವರೆಲ್ಲರೂ ಕೂಡ ಅದನ್ನು ಮಾಡ್ತಾಯಿದ್ರು. ಈಗಿನ ನಾಯಕರುಗಳಿಗೆ ಇವ್ರಿಗೆಲ್ಲ ಯಾರಿಗೂ ಕೂಡ ಅಂಥ ಒಂದು ಹಸಿವಿಲ್ಲ, ಅಂಥ ಒಂದು ಕಮಿಟ್ಮೆಂಟ್ ಇಲ್ಲ, ಕಾಳಜಿ ಇಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಒಬ್ಬರು ಇನ್ನೊಬ್ಬರನ್ನ ಒಪ್ಕೊಳ್ತಾ ಇಲ್ಲ, ಯಾಕಂದರೆ ಅಧಿಕಾರದ ರುಚಿ ಕಂಡುಬಿಟ್ಟವ್ರೆ. ಎಲ್ಲರೂ ಏನಾಗ್ತದೆ, ಲೀಡ್ರು ಯಾರೋ ಮುಂದೆ ತಳ್ಬಿಟ್ಟು ಲೀಡ್ರ್ ಆಗೋಕ್ಕಾಗಲ್ಲ, ಅವರೇ ಮುಂದೆ ಬಂದು ಲೀಡ್ರ್ ಆಗಬೇಕು. ಯಡಿಯೂರಪ್ಪನವ್ರನ್ನ ಯಾರೂ ಬಂದ್ಬಿಟ್ಟು ನೀವಾಗಿ ನೀವು ಲೀಡ್ರು ಅಂತ ಹೇಳಿಲ್ಲ, ಅವರಾಗಿದ್ದು ಅವರೇ ಪಾರ್ಟಿ ಕಟ್ಟಿದ್ರು. ಶಿಕಾರಿಪುರದಿಂದ ಅಲ್ಲಿಂದ ಲೋಕಲ್ ಬಾಡಿಯಿಂದ ಶುರುವಾದಂಥ ಜರ್ನಿ ಇವತ್ತು ಮುಖ್ಯಮಂತ್ರಿ ಹುದ್ದೆ ಎಲ್ಲವನ್ನೂ ಅನುಭವಿಸಿ 82 ವರ್ಷ ಕಳೆದ್ಬಿಟ್ಟಿದ್ದಾರೆ. ಅವರಾಗಿದ್ದವರು ಒಳಗಿನ ಲೀಡ್ರು ಆಚೆ ಬಂದಿದ್ದು, ಯಾರೋ ಬಂದು ಇವ್ರು ಲೀಡ್ರು ಅಂತ ಹಣೆಗೆ ಬೋರ್ಡ್ ಹಾಕಿದ್ದಲ್ಲ. ಆದರೆ ಇವತ್ತೆಲ್ಲ ಕಾಯ್ತಿದ್ದಾರೆ ನನಗೆ ಪಾರ್ಟಿ ಜವಾಬ್ದಾರಿ ಕೊಡಲಿ ಅಂತ. ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದ್ರೆ ಕೊಟ್ಟರೆ ಮಾಡ್ತೀವಿ ಅಂತಿದ್ದಾರೆ. ಆದರೆ ಇವ್ರು ಯಾರೋ ವಿಪಕ್ಷ ನಾಯಕ ಆದವರು, ಉಪನಾಯಕ ಆದವರು, ಇಲ್ಲೆಲ್ಲ ಆದವ್ರು ಇದಾರಲ್ಲ, ಅವ್ರಿಗೆ ಪುಕ್ಸಟ್ಟೆ ಸರ್ಕಾರ ಕಾರ್ ಕೊಟ್ಟೈತೆ, ಡೀಸೆಲ್ ಕೊಟ್ಟೈತೆ. ಹೋಗೋಗಿ ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಇಲ್ಲ ಅವ್ರಿಗೆ ಜೈಕಾರ ಹಾಕರ್ಬೇಕು, ಅವ್ರಿಗೆ ವೆಲ್ಕಮ್ ಮಾಡಬೇಕು, 10,000 ಜನ ಸೇರಿಸ್ಬೇಕು, ಪೆಂಡಾಲ್ ಹಾಕ್ಬೇಕು, ಬಾಡೂಟ ಹಾಕ್ಬೇಕು, ಹೋಟ್ಲು ಮಾಡ್ಕೊಡ್ಬೇಕು ಇವ್ರಿಗೆ. ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಹಳೆ ಮೈಸೂರಲ್ಲಿ ಬಿಜೆಪಿ ಹಾಳಾಗಕ್ಕೆ ಬೆಳೆದಿರೋ ಕಾರಣನೇ ಆರ್ ಅಶೋಕ್. ಅಲ್ಲ, ಒಂದು ಜಿಲ್ಲೆ ಎಲ್ಲ ಜಿಲ್ಲೆಗಳಿಗೂ ಒಂದು ಸಾರಿ ಆದರೂ ಭೇಟಿ ಕೊಟ್ರ? ವಿರೋಧ ಪಕ್ಷದ ನಾಯಕ ಅಂತಂದ್ರೇನು? ಶಾಡೋ ಚೀಫ್ ಮಿನಿಸ್ಟರ್. ಆದರೆ ಬೆಂಗಳೂರು ಬಿಟ್ಟು ಮನುಷ್ಯ ಅಳಗಡೋದನೇ ಇಲ್ಲ. ಅನಂತ್ ಕುಮಾರ್ ಹೋರಾಟ ಮಾಡಿ ಅಧಿಕಾರ ಪಡ್ಕೊಂಡವರು, ಯಡಿಯೂರಪ್ಪ ಹೋರಾಟ ಮಾಡಿ ಅಧಿಕಾರ ಪಡ್ಕೊಂಡವರು, ಉಳಿದವರೆಲ್ಲ ಯಾರ್ದೋ ಸಿಕ್ಕಂತ ಅಧಿಕಾರವನ್ನು ಎಂಜಾಯ್ ಮಾಡಿದವರು. ಈ ತರದ ಈ ತರದ ಒಂದು ಸಿಚುವೇಶನ್ ಈಗೇನಾಗಿದೆ, ಆ ಕಾರಣಕ್ಕೆ ಏನಾಗಿದೆ, ಕೆಲವರು ಸ್ವಯಂ ಘೋಷಿತ ನಾಯಕರು ಮೆರಿತಾ ಇದ್ದಾರೆ. ಈಗ ಸ್ವಯಂ ಘೋಷಿತ ಹೀರೋಗಳು ಮೆರಿತಾ ಇದ್ದಾರೆ ಇವಾಗ. ಯಾಕೆಂದ್ರೆ ಅಂಥವ್ರು ಯಾರು ಇಲ್ವಲ್ಲ, ಕಾಂಪಿಟೇಷನ್ ಇಲ್ವಲ್ಲ. ಕ್ಲಿಯರ್ ಕಟ್ ಒಂದು ವ್ಯಾಕ್ಯೂಮ್ ಕಾಣ್ತಾ ಇದೆ ಲೀಡರ್ಶಿಪ್ ಲೆವೆಲ್ ಅಲ್ಲಿ. ಯಾರು ಪಾರ್ಟಿ ಹೇಳಿದ್ರೆ ಮಾತ್ರ ಅವರೊಂದು ರೆಸ್ಪೆಕ್ಟ್ ಕಮಾಂಡ್ ಮಾಡ್ಬೇಕಲ್ಲ, ಲೀಡರ್ ಆಗಿದ್ದವರು. ಆ ರೆಸ್ಪೆಕ್ಟ್ ಯಾರ ಬಗ್ಗೆ ಯಾರಿಗೂ ಉಳಿದಿಲ್ಲ. ಒಂದು ಪೊಸಿಷನ್ ಸಿಗ್ಬೋದೇನೋ, ಯಾರೋ ಒಂದು ಪೊಸಿಷನ್, ಅಧ್ಯಕ್ಷನೋ ಪೊಸಿಷನ್ ಸಿಗ್ಬೋದೇನೋ, ಉಪಾಧ್ಯಕ್ಷನೋ ಪೊಸಿಷನ್ ಸಿಗ್ಬೋದೇನೋ, ಏನೋ ಸಿಗ್ಬೋದೇನೋ ಜವಾಬ್ದಾರಿ. ಆದ್ರೆ ಲೀಡರ್ ಆಗೋದಿದೆಯಲ್ಲ ಈಸಿ ಅಲ್ಲ. ನೀವು ರೆಸ್ಪೆಕ್ಟ್ ಸರ್ ಇದೆಲ್ಲ ಪಾರ್ಟಿಲ್ ಸರ್. ಕಾಂಗ್ರೆಸ್ಗೆ ಲೀಡರ್ ಯಾರು ಸರ್? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಎಲ್ಲ ಕಡೆ ಕುಮಾರಸ್ವಾಮಿ ಅವರು ದಳಕ್ಕಿದ್ದಾರೆ. ಬಿಜೆಪಿಗೆ ಲೀಡರ್ ಯಡಿಯೂರಪ್ಪ ಅವರು. ಯಾರಿದ್ದಾರೆ ಸರ್ ಲೀಡರ್? ವಿಜೇಂದ್ರ ಲೀಡರ್ ಅಲ್ಲ. ವಿಜೇಂದ್ರ ಅಲ್ಲ ಬಿಡಿ, ವಿಜೇಂದ್ರಗೆ ಅವರು ಇಲ್ವೇ ಇಲ್ಲ ಸರ್. ಅಲ್ವೇ ಅಲ್ಲ. ಯಡಿಯೂರಪ್ಪನೇ ಬಿಜೆಪಿಗೆ ಕಡೆಯ ಲೀಡರ್. ಕರ್ನಾಟಕದೊಳಗಡೆ ನೋಡಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ದೇವೇಗೌಡರು ಅಷ್ಟೇ. ದೇವೇಗೌಡರದು, ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಇದೆ. ಡಿ ಕೆ ಶಿವಕುಮಾರ್, ದೇವೇಗೌಡರದು, ಯಡಿಯೂರಪ್ಪ ಅವ್ರದ್ದು ಕಾಲ ಮುಗೀತು. ಇನ್ಯಾರು ಲೀಡರ್ ಅಲ್ಲ, ಬರೀ MP MLA ಮಂತ್ರಿಗಳಷ್ಟೇ. ಅಷ್ಟೇ, ಇನ್ಯಾರು ಲೀಡರ್ ಅಲ್ಲ. ಯಾರು ಲೀಡರ್ ಅಲ್ಲ. ಇವ್ರು ಯಾರು ಉಳಿದವ್ರು 3 ಜನ ಇದಾರಲ್ಲ, ಯಾರು ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಇವರೇ ಲೀಡರ್ ಈಗ. ಉಳಿದವ್ರು ಯಾರು ಕೂಡ ನೋಡಿ, ಸಣ್ಣ ಪಾರ್ಟಿ ಆದ್ರೂ JDS ಒಬ್ರು ಲೀಡರ್ ಅಂತವ್ರೆ ಕುಮಾರಸ್ವಾಮಿ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೆ ಸಿದ್ದರಾಮಯ್ಯ, ಡಿ ಕೆ ಅಂತ ಇಬ್ರು ಲೀಡರ್ ಅವ್ರೆ. ಬಿಜೆಪಿಗೆ ಲೀಡರೇ ಇಲ್ಲ. ಲೀಡರ್ಲೆಸ್ ಆಗಿಬಿಟ್ಟಿದೆ. ಡ್ರೈವರ್ಲೆಸ್ ಕಾರ್ ಇದ್ದಂಗೆ, ಎಲ್ಲಿ ಹೋಗುತ್ತೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲಾರ್ದಂಥ ಸಿಚುವೇಶನ್ ಬಿಜೆಪಿಗೆ ಕರ್ನಾಟಕದೊಳಗಡೆ. ಕರೆದರೆ ಮಾತ್ರ ಬರುವ ನಾಯಕರಿದ್ದಾರೆ, ನಾಯಕರು ಅಂತ ಅವ್ರು ಅನ್ಕೊಂಡವ್ರೆ, ಅವರಷ್ಟೇ. ಅವ್ರಿಗೆ ಲೀಡ್ರು, ಗುಡ್ ಲಿಸ್ನರ್ ಲೀಡರ್, ಯಾರು ಯಾರ್ದನ್ನು ಕೇಳಿಸ್ಕೊಳಕ್ ರೆಡಿ ಇಲ್ಲ. ನೀವು ಹೇಳ್ದಂಗೆ ಅಶೋಕ್ ಒಂದು ಉದಾಹರಣೆ ಕೊಟ್ರಿ. BJP ಅವ್ರನ್ನ DCM ಮಾಡ್ತು, ಆದರೆ ಅವ್ರು ಲೀಡರ್ ಆಗಲಿಲ್ಲ. ಅಶ್ವಥ್ ನಾರಾಯಣ ಅವರು DCM ಮಾಡ್ತು, ಅವ್ರು ಲೀಡರ್ ಆಗಿ. ಕುರ್ಚಿ ಸಿಗುವವರೆಗೆ ಮಾತ್ರ ಹೋರಾಟ. ಕುರ್ಚಿ ಸಿಗುವವರೆಗಡೆ ಜಾತಿ ಒಕ್ಕಲಿಗರಿಗೆ ಒಂದು ಕೊಡಬೇಕು ಅಂತೇಳಿ ಆ ಒಂದು ಕೋಟಾದೊಳಗಡೆ ತಗೊಳ್ಳೋದು, ಇನ್ನೊಂದೇನೋ ಕೋಟಾದೊಳಗಡೆ ತಗೊಳ್ಳೋದು. ಕುರ್ಚಿ ಸಿಗುವವರೆಗೆ ಮಾತ್ರ ಹೋರಾಟ. ಕುರ್ಚಿ ಸಿಕ್ಕ ಮೇಲೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇ. ಹೀಗಾಗಿ BJP ಸನ್ನಿವೇಶ ಈಗ ಯಾರ ಬೇರೆ ಕಡೆಯಿಂದ ಎರವಲು ನೋಡ್ತಿದ್ದಾರೆ. JDS ನ ನಾಯಕರ ಲೀಡರ್ ಆದಂತ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಳ್ಳಕ್ಕೆ, ಕಾಂಗ್ರೆಸ್ನ DK ಅವ್ರನ್ನ ಕರ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಲೀಡರ್ಗಳ ಕೊರತೆ ಇದೆ. ಔಟ್ಸೋರ್ಸ್ ಮಾಡಿ ಯಾರಿಗಾದ್ರೂ ಒಬ್ಬರಿಗೆ ನಾಯಕತ್ವವನ್ನು ಫ್ರಾಂಚೈಸಿ, ಕರ್ನಾಟಕ BJP ಫ್ರಾಂಚೈಸಿ ಒಬ್ಬರಿಗೆ ಫ್ರಾಂಚೈಸಿ ಕೊಟ್ಬಿಟ್ಟು ನೀವು ನಡೆಸಬೇಕು. ದುರಂತ ಅಂದ್ರೆ ₹1 ದುಡ್ಡು ಇಸ್ಕೊಳ್ಳದೆ ಬಂದು 100 ಕಿಲೋಮೀಟರ್ ಬಂದು ಕೆಲಸ ಮಾಡೋ ನಿಯತ್ತಿನ ಕಾರ್ಯಕರ್ತರು ಆ BJPಗಿದ್ದಾರೆ. ಕತ್ಕೊಯ್ದ್ರು JDS ಅನ್ನೋ ನಿಯತ್ತಿನ ಕಾರ್ಯಕರ್ತರು JDSಗಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಜಾಸ್ತಿ ಇದ್ದಾರೆ, ಕಾರ್ಯಕರ್ತರಿಗಿಂತ ಲೀಡರ್ ಬೇಸ್ಡ್ ಪಾರ್ಟಿ ಕಾಂಗ್ರೆಸ್. ಕಾರ್ಯಕರ್ತರು ಬೇಸ್ಡ್ ಪಾರ್ಟಿ BJP ಅಲ್ಲ. ಕರೆಕ್ಟ್, BJP ಕಾರ್ಯಕರ್ತರು ಬೇಸ್ಡ್ ಪಾರ್ಟಿ. ಕಾಂಗ್ರೆಸ್ ಅಲ್ಲೂ ಕಾರ್ಯಕರ್ತರಿದ್ದಾರೆ, ಆದ್ರೆ ಅವರ ಕಮಿಟ್ಮೆಂಟ್ ಲೀಡರ್ಗಳಿಗೆ ಇರುತ್ತೆ, ಪಾರ್ಟಿಗೆ ಇರಲ್ಲ. ಯಾರು ಕೂಡ ನಾನು ಕಾಂಗ್ರೆಸ್ ಪಾರ್ಟಿಗೋಸ್ಕರ ನನ್ನ ಕಮಿಟ್ಮೆಂಟ್ ಅಂತ ಹೇಳೋ ಕಾರ್ಯಕರ್ತರು ಒಬ್ರು ಕೂಡ ಬಹುಶಃ ಸಿಗ್ಲಿಕ್ಕಿಲ್ಲ. ಆದ್ರೆ ನಾನು ಸಿದ್ದರಾಮಯ್ಯನವ್ರಿಗೋಸ್ಕರ, ನಾನು DK ಶಿವಕುಮಾರ್ಗೋಸ್ಕರ, ನಾನು ಸತೀಶ್ ಜಾರಕಿಹೊಳಿಗೋಸ್ಕರ ಅಂತ ಸಿಗಬಹುದು. ಲೀಡರ್ಗಳಿಗಿದ್ದಾರೆ ಫಾಲೋವರ್ಸು, ಪಾರ್ಟಿಗೆ ಅಲ್ಲಿ ಕಾರ್ಯಕರ್ತರು ಇಲ್ಲ, ಫಾಲೋವರ್ಸು ಇಲ್ಲ. ಅಂತ ಒಂದು ಸಿಚುವೇಶನ್ ಕಾಂಗ್ರೆಸ್ ಪಾರ್ಟಿ. ಬಟ್ BJP ಸನ್ನಿವೇಶ ನೀವಾಗಲೇ ಕೇಳಿರಿ, ವಾಟ್ ನೆಕ್ಸ್ಟ್ ಏನಾಗ್ಬೋದು ಅಂತ.
ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾಗೆ ಅನಿಸ್ಬೇಕು ಪೂರ ಹಾಳಾಗೋಗಿದೆ ಅಂತ. ಅವ್ರಿಗೆ ಅನ್ಸಿದ್ದು ಇಲ್ಲಿ ಯಾರು ಲೀಡ್ರ್ ಇಲ್ಲ ಅಂತ. ಅದಕ್ಕೆ ಕುಮಾರಸ್ವಾಮಿ ಬಂದು ನೀವು ಅಧ್ಯಕ್ಷರಾಗ್ಬಿಡಿ, ನೀವು ನೆಕ್ಸ್ಟ್ ಸಿ ಎಮ್ ಆಗೋರಂತೆ, ಇಲ್ಲ ಬಂದರೆ ಡಿ ಕೆ ಕರ್ಕೊಂಡು ಹಿಂಗೆ ಕಾಯ್ತಿದ್ದಾರೆ ಸರ್ ಅವರು ಬಿ ಜೆ ಪಿಲಿ ಯಾರು ಲೀಡ್ರ್ ಕಾಣ್ತಿಲ್ಲ ಅವ್ರಿಗೆ. ಯಾಕೆಂದರೆ ಒಳ್ಳೆ ಗೋಲ್ಡನ್ ಆಪರ್ಚುನಿಟೀಸ್ ಎಲ್ರಿಗೂ ಸಿಕ್ಬಿಟ್ಟಿದೆ. ಹೌದು. ಎಲ್ಲ 2 ಸರಿ 3 ಸರಿ ಮಂತ್ರಿ ಆಗ್ಬಿಟ್ಟಿದ್ದಾರೆ. ಎಲ್ಲ ಅಧಿಕಾರವನ್ನ ಉಂಡು ತಿಂದು ತೇಗಿ ದುಡ್ಡು ಮಾಡ್ಕೊಂಡು ಕೂತವ್ರೆ. ಯಾರು ದುಡಿಲಿಕ್ಕೆ ಬೆವರು ಸುರಿಸ್ಲಿಕ್ಕೆ ರೆಡಿ ಇಲ್ಲ. ವಿರೋಧ ಪಕ್ಷ ಬಂದ್ಬಿಟ್ರೆ ಅವ್ರು ವಿರೋಧ ಪಕ್ಷದೊಳಗೆ ಇದ್ದು ಹೋರಾಟ ಮಾಡಬೇಕಲ್ಲ, ಅದಕ್ಕೆ ಅವರು ರೆಡಿ ಇಲ್ಲ. ಅಧಿಕಾರ ಸಿಕ್ಕರೆ ಅವರು ಅಧಿಕಾರ ಮಾಡೋರು, ಅಧಿಕಾರ ಇಲ್ಲದೆ ಇದ್ದಾಗ ವಿರೋಧ ಪಕ್ಷದೊಳಗಿದ್ರೆ ಹೋಗಿ ಆರಾಮಾಗಿ ಮಲ್ಕೊಳ್ಬೇಕು ಅಂತ ನಾವು. ಇವರೆಲ್ರಿಗೂ ಒಂದು ಸ್ವಲ್ಪ ತಮಿಳ್ನಾಡಿಗೆ ಕಳಿಸಿ ಟ್ರೈನಿಂಗ್ ಕೊಡಬೇಕು, ಇಲ್ಲ ಕೇರಳಕ್ಕೆ ಕಳಿಸ್ಬಿಟ್ಟು ಟ್ರೈನಿಂಗ್ ಕೊಡಬೇಕು. ಕೇರಳದಲ್ಲಿ ಪಾಪ ಅವರು ಕೇರಳಕ್ಕೆ ಹೋಗ್ತಾರೆ, ತಮಿಳ್ನಾಡಿಗೂ ಹೋಗ್ಬೋದು ಗೊತ್ತಿಲ್ಲ. ಟ್ರೈನಿಂಗ್ ತೊಗೊಳಕ್ಕೆ ಹೋಗಲ್ಲ, ಮಸಾಜ್ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಅವರು. ಅಂತ 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 ಲೀಡರ್ಗಳು ಭಾಳ ಇದ್ದಾರೆ ನಮ್ಮ ಆ ಟೈಪ್. ಲೀಡರ್ಲೆಸ್ ಪಾರ್ಟಿ ನೀವು ಹೇಳಿದಂಗೆ ಬಿಜೆಪಿಯ ಸನ್ನಿವೇಶ ಸದ್ಯಕ್ಕೆ ಬದಲಾಗೋ ಲಕ್ಷಣ ಕಾಣ್ತಾ ಇಲ್ಲ. ಈಗ ನಾಯಕತ್ವದ ಕೊರತೆ ಮತ್ತು ಕೇಂದ್ರದವ್ರಿಗೂ ಕೂಡ ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲ ಅವರು. ನೀವು ಹೆಂಗಾರ ಬಡದಾಡ್ಕೊಂಡು ಸಾಯಿರಿ ಅಂತ ಬಿಟ್ಟವ್ರೆ. ಬಟ್ ಎಲ್ಲಿವರೆಗೆ ನಿಮ್ಮ ಪ್ರಕಾರ ಒಂದು ಟೈಮ್ ಇದು ಬರುತ್ತೆ? ಟೈಮ್ ಇದಕ್ಕೆ ಶೀಘ್ರದಲ್ಲೇ ಮಾಡಲೇಬೇಕು. ಯಾಕಂತಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗಬೇಕಾಗಿದೆ, ಅದು ಕೂಡ ಪೆಂಡಿಂಗ್ ಇದೆ. ಈಗ ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಜೆ ಪಿ ನಡ್ಡಾ ಅವರ ಅವಧಿ ಮುಗಿದೇ 1.5 ವರ್ಷ 2 ವರ್ಷ ಆಗ್ತಾ ಉಂಟು, ಹತ್ರ ಅವ್ರದ್ದು ಮುಂದುವರಿತಾ ಇದೆ. ಅವ್ರನ್ನ ಅಧ್ಯಕ್ಷರನ್ನ ಮಾಡಬೇಕು. ಅದಾದ ನಂತರ ಇನ್ನೂ ಭಾಳಷ್ಟು ರಾಜ್ಯಗಳಲ್ಲಿ ರಾಜ್ಯ ಅಧ್ಯಕ್ಷರುಗಳ ಆಯ್ಕೆ ಕೂಡ ಆಗಬೇಕಾಗಿದೆ. ಒಂದೇನೋ ತೀರ್ಮಾನವನ್ನು ತಗೊಳ್ಬೇಕು. ಕಡಿಮೆ ಡ್ಯಾಮೇಜ್ ಆಗುವಂಥ ತೀರ್ಮಾನ ಯಾವುದು ಅಂತೇಳಿ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಏನು ಮಾಡಿದರೂ ಡ್ಯಾಮೇಜ್ ಅಂತೂ ಕಟ್ಟಿಟ್ಟ ಬುತ್ತಿ, ಅದರೊಳಗಡೆ ಅದು ತಪ್ಪಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಮತ್ತು ಈ ಬಂಡಾಯ ಇದು ನಿರ್ಧಾರ ತಗೊಂಡ ಮೇಲೂ ಕೂಡ ಮುಂದುವರಿಯುತ್ತೆ. ಇದು ತಕ್ಷಣಕ್ಕೇನೆ ನಿಲ್ಲುವಂಥದ್ದಲ್ಲ. ಅವರು ಶೀಘ್ರದಲ್ಲೇ ಏನು ಅವ್ರ ಪ್ರಕಾರ ಯಾವುದು ಹೆಚ್ಚು ಉಪಯೋಗಕಾರಿ ಅಥವಾ ಕಡಿಮೆ ಡ್ಯಾಮೇಜ್ ಮಾಡುವಂಥದ್ದು ಯಾವುದು ಆ ತೀರ್ಮಾನವನ್ನು ತಗೊಳ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸೊ ಮಹಾರಾಷ್ಟ್ರದಲ್ಲಿ RSS ಇನ್ವಾಲ್ವ್ ಆಯಿತು, ದೆಹಲಿ ಚುನಾವಣೆಯಲ್ಲಿ ಇನ್ವಾಲ್ವ್ ಆಯಿತು, ಕರ್ನಾಟಕದಲ್ಲಿ RSS ಇದನ್ನು ಸರಿ ಮಾಡೋಕ್ಕೆ ಇನ್ವಾಲ್ವ್ ಆಗಲಿಲ್ವಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಒಂದಷ್ಟು ಅಲ್ಲ, 2 ಥರದ್ದು ಇರುತ್ತೆ. ಒಂದು ಇಲೆಕ್ಷನ್ ಬಂದಾಗ ಅದು ಬೇರೆ ವಿಚಾರ, ಅದು ಡೂ ಆರ್ ಡೈ ವಿಚಾರ. ಯಾಕಂದರೆ ಇಲೆಕ್ಷನ್ನು ಗೆಲ್ಲಬೇಕಾಗತ್ತೆ. ಆದರೆ ಈಗ ಈ ಥರದ ಸಿಚುವೇಶನ್ ಸಾಮಾನ್ಯವಾಗಿ RSSದ್ದು ಒಂದು ಸ್ಟ್ಯಾಂಡ್ ಏನಂತಂದರೆ, ನಾವು ಪಕ್ಷದ ಡೇ ಟು ಡೇ ಅಫೇರ್ಸ್ನಲ್ಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಬಟ್ ಇತ್ತೀಚೆಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಮೊದಲಿಂದು ಸ್ಟ್ಯಾಂಡ್ ಏನಂತಂದರೆ, ನಾವು ಹೌದು ಚುನಾವಣೆ ಬಂದಾಗ ನಾವು BJP ಪರವಾಗಿ ಕೆಲಸ ಮಾಡ್ತೀವಿ, ಯಾಕಂತಂದರೆ ಹಿಂದುತ್ವಕ್ಕೋಸ್ಕರ ಇರುವಂಥ ಪಾರ್ಟಿ ಅಂತ, ಅದು ನಮ್ಮದೇ ಪಾರ್ಟಿ, ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ಆದರೆ ಪಕ್ಷದೊಳಗಡೆ ಡೇ ಟು ಡೇ ಯಾರು ಅಧ್ಯಕ್ಷರಾಗಬೇಕು, ಯಾರು MLA ಟಿಕೆಟ್ ಸಿಗಬೇಕು ಏನು ಅಂತ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ರುಟೀನ್ ಆ್ಯಕ್ಟಿವಿಟಿ ಒಳಗಡೆ ನಮ್ಮದು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ RSSದ್ದು ಒಂದು ನಿಲುವು. ಇತ್ತೀಚೆಗೆ ಅವರು 24/7 ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ RSSನವರು. ಆದರೂ ಕೂಡ ಕರ್ನಾಟಕದ ಒಂದು ಸಿಚುವೇಶನನ್ನು ಸರಿ ಮಾಡಲಿಕ್ಕೆ ಅವ್ರಿಗೂ ಕೂಡ ಆಗಲಿಲ್ಲ. ಬಹುಶಃ ಅಲ್ಲಿನೂ ಕೂಡ ಇಲ್ಲಿ ಯಾವ ಥರ ಡಿವೈಡ್ ಇದೆಯೋ ಅಲ್ಲಿಯೂ ಕೂಡ ಡಿವೈಡ್ ಇರ್ಬೋದು. ಅವರ ಮುಖಂಡರುಗಳಲ್ಲೂ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು. ಅಥವಾ ಇದು ಭಾಳ ದೊಡ್ಡ ಮಟ್ಟಿಗೆ ಬೆಳೆದು ಬಿಟ್ಟಿದೆ, ನೀವೇ ಏನಾದರೂ ತೀರ್ಮಾನ ಮಾಡಿ ಅಂತ ಅವರಿಗೆ ಬಿಟ್ಟಿರ್ಬೋದು, BJPಯ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿರ್ಬೋದು ಅಂತ ಅನಿಸುತ್ತೆ. ನೋಡೋಣ, ಇದು ಇನ್ನೂ 1 ಗಂಟೆ 2 ಗಂಟೆ 3 ಗಂಟೆ ಕೂಡ ನಾವು ಚರ್ಚೆ ಮಾಡಿದ್ರು ಇದನ್ನೇ ಚರ್ಚೆ ಮಾಡಬೇಕು. ಈ BJP ಗಲಾಟೆಗೆ ಕೊನೆ ಅಂತೂ ಸದ್ಯಕ್ಕೆ ಕಾಣ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತೇಳಿ ನಾವು ಒಂದು ತೂತು ಮುಚ್ಚಿದ್ರೆ 3-4 ಓಪನ್ ಆಗ್ತದೆ. ನೀವು ಹೇಳಿ ಸರಿ, ಭಾಳಷ್ಟು ಒಂದು ಕಡೆ ಹೋರಾಟ ನಡೀತಾ ಇಲ್ಲ. ಓನ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅಲ್ಲ, ವಿಜೇಂದ್ರ ವರ್ಸಸ್ ಯತ್ನಾಳ್, ವಿಜೇಂದ್ರ ವರ್ಸಸ್ ಅಶೋಕ್, ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ, ಈ ಇನ್ನೂ ಏನೇನೋ 108 ಫ್ರಂಟ್ಗಳು ಓಪನ್ ಆಗಿಬಿಟ್ಟಿದ್ದಾವೆ ಎಲ್ಲ ಕಡೆಗಳಲ್ಲೂ ಇದೆ. ಇನ್ನು ಅದನ್ನು ಸರಿ ಮಾಡಬೇಕು ಅಂತಂದರೆ ಮೊದಲು ಮೇಲಿಂದ ಸರಿ ಇಲ್ವಲ್ಲ. ಮೊದಲು ಮೇಲೆ ಟಾಪಲ್ಲಿ ಸರಿ ಆದರೆ ಉಳಿದಿರೋದವೆಲ್ಲ ಸರಿ ಒಂದು ಮಾಡೋದು ದೊಡ್ಡ ವಿಚಾರ ಅಲ್ಲ. ಇಲ್ಲೇ ಸರಿ ಇಲ್ಲದಕ್ಕೆ ಅದು ಯಾವುದು ಕೂಡ ಸರಿ ಆಗ್ತಾ ಇಲ್ಲ. ಅಂಥ ಒಂದು ಸಿಚುವೇಶನ್ ಈಗಲೇ ಕ್ರಿಯೇಟ್ ಆಗಿದೆ.